Dear viewers, please subscribe to Prabhuwani Ministries official YouTube channel. Share and press the bell icon. ಪ್ರಿಯರೇ, ದಯವಿಟ್ಟು ಪ್ರಭುವಾನಿ ಮಿನಿಸ್ಟ್ರೀಸ್ ಅಫಿಷಿಯಲ್ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಬಿಡುಗಡೆಯನ್ನ, ಸಮಾಧಾನವನ್ನ ನಮ್ಮೆಲ್ಲರಿಗೂ ಪಡೆದುಕೊಡಿ ಎಂಬುದಾಗಿ ಕೇಳಿಕೊಳ್ಳುತ್ತಾ ಎಲ್ಲರೂ ಒಟ್ಟಾಗಿ ನಮೋ ಮರಿಯೇ ವರಪ್ರಸಾದ ಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸುವು ಧನ್ಯರು. ಸಂತ ಮರಿಯ ದೇವ ಮಾತೆ, ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ಆಮೆನ್. ನಮ್ಮನ್ನು ಅಭಿಷೇಕ ಮಾಡಿಕೊಳ್ಳುತ್ತಾ ಎಲ್ಲರೊಟ್ಟಾಗಿ ಪಿತನಿಗೂ ಸುತನಿಗೂ ಪವಿತ್ರ ಆತ್ಮನಿಗೂ ಮಹಿಮೆ ಉಂಟಾಗಲಿ, ಆದಿಯಲ್ಲಿ ಇದ್ದಾಗೆ ಈಗಲೂ ಯಾವಾಗಲೂ ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ಪ್ರೈಸ್ ಲಾರ್ಡ್. ಅಕ್ಕಪಕ್ಕ ಒಂದು ಪ್ರೈಸ್ ಲಾರ್ಡ್ ಹೇಳಿ. ದಯವಿಟ್ಟು ಕುಳಿತುಕೊಳ್ಳ್ರಿ. ಪ್ರಭು ಯೇಸುವಿನ ನಾಮದಲ್ಲಿ ಈ ಸಂಜೆ ನಿಮ್ಮೆಲ್ಲರನ್ನ ವಂದಿಸುತ್ತಾ ದೇವನ ಅತಿ ಅಮೂಲ್ಯವಾದ ವಾಗ್ದಾನದ ವಾಕ್ಯವನ್ನು ನಿಮ್ಮಲ್ಲಿ ಹಂಚುವುದಕ್ಕಾಗಿ ದೇವರು ನಮ್ಮೆಲ್ಲರನ್ನ ಒಂದುಗೂಡಿಸಿದ್ದಾರೆ. ಈ ಹೊಸ ವರ್ಷ ನಮ್ಮ ಪ್ರಭುವಾಣಿ ಮಿನಿಸ್ಟ್ರಿಯ ಪರವಾಗಿ ನಿಮ್ಮ ಕುಟುಂಬಗಳನ್ನು ದೇವನ ಯಥೇಚ್ಛವಾಗಿ ಆಶೀರ್ವದಿಸಲೆಂಬುದಾಗಿ ಅರಸುತ್ತಾ ನಿಮಗಾಗಿ ನಾನು ಪ್ರಾರ್ಥಿಸಿದ್ದೇನೆ. ಕ್ರಿಸ್ಮಸ್ ಹಬ್ಬದಲ್ಲೂ ನೂತನ ವರ್ಷದಲ್ಲೂ ನಿಮಗಾಗಿ ಈ ನೂತನ ವರ್ಷದಲ್ಲೂ ದೇವನು ಒಂದು ಹೊಸ ಬದುಕನ್ನು ನಮಗೆ ಅನುಗ್ರಹಿಸಲೆಂಬುದಾಗಿ, ಹೊಸ ಬದುಕು ನಮ್ಮ ಜೀವಿತದಲ್ಲಿ ಈ ವರ್ಷದಲ್ಲಿ ದೇವನು ಯಥೇಚ್ಛವಾಗಿ ಅನುಗ್ರಹಿಸಲಿ ಎಂಬುದಾಗಿ ನಿಮಗಾಗಿ ಭಾರಪಟ್ಟು ನಾವು ಪ್ರಾರ್ಥಿಸಿದ್ದೇವೆ. ಸಂಪೂರ್ಣವಾಗಿ ನಿಮ್ಮ ಕುಟುಂಬಗಳಲ್ಲಿ ದೇವನ ಪ್ರಸನ್ನತೆ ಹೆಚ್ಚಾಗಿ ಅನುಗ್ರಹಿಸಲ್ಪಡಲಿ, ಸುರಿಯಲ್ಪಡಲಿ ಎಂಬುದಾಗಿ ನಮ್ಮ ಪ್ರಾರ್ಥನೆ ಸದಾಕಾಲ. ದೇವನ ವಾಕ್ಯ ನಮ್ಮನ್ನು ಮಾನಸಾಂದ್ರ ಪಡಿಸುವ ವಾಕ್ಯ. ವಾಯ್ಸ್ ಕ್ಲಿಯರ್ ಇದೆಯಾ? ಕೇಳುತ್ತಾ? ಹಿಂದೆ ವಾಯ್ಸ್ ಕ್ಲಿಯರಾ? ಓಕೆ. ಯಾಕಂದರೆ ಸೈತಾನ್ ನಮ್ಮನ್ನು ನಾನಾ ರೀತಿಯಲ್ಲಿ ಡಿಸ್ಟರ್ಬ್ ಮಾಡ್ತದೆ. ಯಾಕಂದರೆ ಸೈತಾನಿಗೆ ತುಂಬ ಶಕ್ತಿ ಇದೆ. ಅದಕ್ಕಾಗಿ ನೋಡಿ ಸಿಸ್ಟಮ್ನೆಲ್ಲ ಪ್ರಾಬ್ಲಮ್ ಮಾಡೋದು ಸೈತಾನ ಕಾರ್ಯ. ಪ್ರಿಯರೇ, ದೇವನ ಅನುಗ್ರಹ ನಿಮಗೆ ಬಂದಾಗ ನಾವು ದೇವರ ಮಕ್ಕಳಾಗಿ ಜೀವಿಸ್ತೇವೆ. ಯಾವಾಗ ಸೈತಾನನ ಕಾರ್ಯಗಳು ನಮ್ಮಲ್ಲಿ ಚಿಂತನೆ ಬಂದಾಗ ಸೈತಾನ ಕಾರ್ಯಗಳು ನಮ್ಮಲ್ಲಿ ಪ್ರವರ್ತಿಸುವಂಥದ್ದು. ಇದಕ್ಕೆ ಈ ಸೈತಾನನ ಕಾರ್ಯವನ್ನು ಎದುರಿಸಲಿಕ್ಕೆ ನಮಗೆ ಬೇಕಾಗಿರ್ತಕ್ಕಂಥ ಒಂದೇ ಒಂದು ಶಕ್ತಿ, ಪರಿಶುದ್ಧ ಆತ್ಮನ ಅಭಿಷೇಕ. ಯಾವಾಗ ನಮ್ಮ ಪರಿಶುದ್ಧಾತ್ಮನ ಶಕ್ತಿ ನಮ್ಮಿಂದ ನಷ್ಟಪಟ್ಟು ಹೋಗ್ತದೆ, ಪಾಪದ ಮಲಿನತೆ ನಮ್ಮಲ್ಲಿ ತುಂಬಿಕೊಳ್ತದೆ. ಪಾಪದ ಅಂಧಕಾರ ನಮ್ಮಲ್ಲಿ ನಮ್ಮ ಜೀವಿತವನ್ನೇ ನಾಶಗೊಳಿಸುವುದಕ್ಕಾಗಿಯೇ ಸೈತಾನನು ಅನೇಕ ರೀತಿಯಲ್ಲಿ ನಮ್ಮನ್ನು ಪ್ರವರ್ತಿಸಿ ಈ ಲೋಕದಲ್ಲಿ ನಮ್ಮನ್ನು ದೇವರಿಂದ ಬೇರ್ಪಡಿಸುವಂಥದ್ದೇ ಸೈತಾನನ ಕಾರ್ಯ. ಆದರೆ ದೇವನ ವಾಕ್ಯ ಹೇಳ್ತದೆ, ನಿನಗಾಗಿ ನಾನು ಈ ಲೋಕಕ್ಕೆ ಬಂದದ್ದು, ಪ್ರತಿಯೊಬ್ಬರಿಗಾಗಿ. ಇಲ್ಲಿ ಯಾರೆಲ್ಲ ಕ್ರೈಸ್ತರಿದ್ದೀರಿ, ಅಕ್ರೈಸ್ತರಿದ್ದೀರಿ, ಬೇರೆ ಧರ್ಮಕ್ಕೆ ಸೇರಿದವರು ಎಲ್ಲರೂ ಇದ್ದೀರಿ, ಎಲ್ಲರೂ ದೇವನ ವಾಕ್ಯ ಹೇಳ್ತದೆ ಎಲ್ಲರಿಗಾಗಿ ನಾನು ಈ ಲೋಕಕ್ಕೆ ಬಂದದ್ದು ಎಂಬುದಾಗಿ. ನಮ್ಮ ಬೈಬಲಲ್ಲಿ ನೀವು ಎಲ್ಲಿ ನೋಡಿದ್ರು ನಾನು ಒಂದು ಧರ್ಮಕ್ಕೆ ಬಂದವನು ಎಂಬುದಾಗಿ ಎಲ್ಲಿ ಬರೆಯಲ್ಪಟ್ಟಿಲ್ಲ. ನಾನೊಂದು ಜನಾಂಗಕ್ಕೆ ಬಂದಿದ್ದೇನೆ ಎಂಬುದಾಗಿ ಬರೆಯಲ್ಪಟ್ಟಿಲ್ಲ. ನಾನು ಲೋಕದಲ್ಲಿ ಲೋಕರಕ್ಷಕನಾಗಿ, ಲೋಕದಲ್ಲಿ ಪ್ರತಿಯೊಂದು ವ್ಯಕ್ತಿಗಳಿಗಾಗಿ ನಾನು ನಿಮಗೆ ಬಿಡುಗಡೆಯನ್ನು ಕೊಡುವುದಕ್ಕಾಗಿಯೂ ಹಾಗೂ ನಿಮ್ಮನ್ನು ಶಕ್ತವಾಗಿ ದೇವನ ಪರಲೋಕದ ಸಾಮ್ರಾಜ್ಯ ಸತ್ತ ಮೇಲೆ
ನಾನು ಹೋಗುವಂಥ ಜಾಗಕ್ಕೆ ನಿಮ್ಮನ್ನು ತಯಾರು ಮಾಡುವುದಕ್ಕಾಗಿಯೇ ನಾನು ಈ ಲೋಕಕ್ಕೆ ಬಂದದ್ದು ಎಂಬುದಾಗಿ. ಯಾರು ಕ್ರಿಸ್ತನಲ್ಲಿ ವಿಶ್ವಾಸ ಇಡುತ್ತಾರೋ ಅಂಥವರಿಗೆ ರಕ್ಷಣೆ. ಬಲಗೈ ಮೇಲೆ ಮಾಡಿ ಪ್ರೈಸ್ ಲಾರ್ಡ್. ಹಾಲೆಲೂಯ್ಯ, ಹಾಲೆಲೂಯ್ಯ. ಈ 2 ವಾರನ ಪ್ರೇಯರ್ ಇರಲಿಲ್ಲ, 2 ವಾರ 2 ವಾರ ಪ್ರೇಯರ್ ಇರಲಿಲ್ಲ. 4 ದುರಂತಗಳು ನಡೀತು. 4 ದುರಂತ, 4 ಅದು 2 ಕ್ರೈಸ್ತರು, 2 ಅಕ್ರೈಸ್ತರು. ಸೈತಾನನ ಕಾರ್ಯ ಅದು ಹೇಳಲಿಕ್ಕೂ ನನಗೆ ಇಷ್ಟ ಇಲ್ಲ. ಒಂದು ಒಳ್ಳೆಯ ಕುಟುಂಬ, ಸೈತಾನನ ನಾನಾ ಪ್ರಶ್ನೆಗಳಿಂದ ಆ ಒಂದು ಕುಟುಂಬದಲ್ಲಿ ಸಾವು ಸಂಭವಿಸಿದೆ. ಪ್ರಿಯರೇ, ಪ್ರಾರ್ಥನೆ ಎಂಬುದು ನಿಮ್ಮೆಲ್ಲರ ಐಶ್ವರ್ಯ. ಪ್ರಾರ್ಥನೆ ಎಂಬುದು ನಿಮ್ಮೆಲ್ಲರ ಐಶ್ವರ್ಯ. ಇದಕ್ಕಾಗಿಯೇ ದೇವನ ವಾಕ್ಯ ಪ್ರಾರ್ಥನೆ ಎಂಬುದು ನಿಮ್ಮದಾಗಿಸಿಕೊಳ್ಳ್ರಿ ಎಂಬುದಾಗಿ. ಪ್ರಾರ್ಥನೆ ಎಂಬುದು ಯಾರ್ದಾಗಿಸ್ಕೊಳ್ಬೇಕು? ಹಲೋ, ಯಾರ್ದಾಗಿಸ್ಕೊಳ್ಬೇಕು? ಪ್ರಾರ್ಥನೆ ಎಂಬುದು ನಿಮ್ಮದಾದ ಮೇಲೆ ನಮ್ಮ ಶರೀರ, ನಮ್ಮ ಆತ್ಮ, ನಮ್ಮ ಜೀವವನ್ನು ಸೈತಾನ್ ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ಲಿಸನ್, ಎಲ್ಲ ನನ್ನ ನೋಡ್ರಿ, ಆ ಕಡೆ ಈ ಕಡೆ ಎಲ್ಲೂ ನೋಡ್ಬೇಡ್ರಿ. ಪ್ರಾರ್ಥನೆ ಎಂಬುದು ನಿನ್ನ ಸೊತ್ತಾದ ಮೇಲೆ ನಿಮ್ಮ ಸುತ್ತಲೂ ದೇವನ ದೂತನು ಇರ್ತಾರ. ನಿಮ್ಮ ಸುತ್ತಲೂ ದೇವನ ದೂತನು ಬಂದಿದ್ದಾಗ ನಿಮಗೆ ಪಾಪದ ಪ್ರಚೋದನೆಗೆ ಯಾವ ಅವಕಾಶವೂ ಇಲ್ಲ. ಇದಕ್ಕಾಗಿ ನಾನು ಅನೇಕ ಮಿನಿಸ್ಟ್ರಿಯಲ್ಲಿ ನಾನು ಎಲ್ಲ ಕಡೆ ನಾನು ಹೇಳುವಂಥದ್ದಿದೆ. ಸುಮಾರು ಹೇಳಲಿಕ್ಕೆ ಅಸಾಧ್ಯ ಇಲ್ಲ, ಅಷ್ಟು ಜನ ಬಂದರು. ಅದಾದಮೇಲೆ ಅವರು ಎಲ್ಲಿ ನನಗೆ ಗೊತ್ತಿಲ್ಲ, ಎಲ್ಲಿ ಹೋದ್ರೂ ಗೊತ್ತಿಲ್ಲ. ಆದರೆ ಅನೇಕರು ಸಾವಾಗಿದೆ ಹಾಗೂ ಹಳೆಯ ಜೀವಿತಕ್ಕೆ ಅವರು ಹೋಗಿರ್ತಕ್ಕಂಥದ್ದು. ಈ ರೀತಿ Praise the Lord. Praise the Lord. Hallelujah. 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 ಈ ರೀತಿ ಅನೇಕ ಸಂದರ್ಭಗಳು ಮನುಷ್ಯನನ್ನ ನಾಶನಕ್ಕೆ ಕೊಂಡೋಗ್ತದೆ. ಈ ನಾಶನಕ್ಕೆ ಯಾವಾಗ ಕೊಂಡೋಗ್ತದೋ ದೇವರನ್ನ ತಿರಸ್ಕರಿಸುವಂತ ಸಂದರ್ಭ ಬರ್ತದೆ. ಲಿಸನ್, ಇಲ್ಲಿ ತುಂಬ ಡೇಂಜರ್ ಇರೋದು ಇಲ್ಲೇ. ಹಾಗಾದರೆ ನಾನು ಯಾವ ರೀತಿಯಲ್ಲಿ ಸ್ಥಿರವಾಗಿ ನಿಲ್ಲಬೇಕು? ನಾವು ಯಾವ ರೀತಿ ಸ್ಥಿರವಾಗಿ ನಿಲ್ಲಬೇಕು ಅಂತ ಹೇಳಿದ್ರೆ, ದಿನಂಪ್ರತಿ ನಿಮ್ಮ ಜೀವಿತದಲ್ಲಿ ಯೇಸು ಇಲ್ಲದಿದ್ದರೆ, ದಿನಂಪ್ರತಿ ನಿನ್ನ ನಾಲಿಗೆಯಲ್ಲಿ ದೇವನ ವಾಕ್ಯ ಇಲ್ಲದಿದ್ದರೆ, ನೀಟಾಗಿ ಸೈತಾನನ್ನು ನಿಮ್ಮನ್ನು ಕರ್ಕೊಂಡು ಹೋಗ್ತಾನೆ. ಉದಾಹರಣೆ, ನಾನು ನನ್ನ ವಿಟ್ನೆಸ್ನ ಹೇಳಲಿಕ್ಕೆ ಇಷ್ಟಪಡ್ತಾನೆ. ದೇವನ ಆಶೀರ್ವಾದ, ದೇವನ ಕೃಪೆಯೊಂದಿಗೆ ಇವತ್ತು ತುಂಬ ಸಂತೋಷವಾಗಿ ನಿಮಗೆ ಹೇಳ್ತೇನೆ. ನನಗೆ ಮನೆ ಇರಲಿಲ್ಲ, ಮನೆ ಇತ್ತು, ಬಾಡಿಗೆ ಮನೆ ಇತ್ತು. ನನ್ನ ಡಿಪಾರ್ಟ್ಮೆಂಟಿಂದ ಮನೆ ಕೊಟ್ಟಿದ್ರು. ನಾನು ರಿಟೈರ್ಡ್ ಆಗಿ ಅದಾದಮೇಲೆ ನಾನು ಇನ್ನೊಂದು ಬೇರೆ ಬಾಡಿಗೆ ಮನೆಯಲ್ಲಿದ್ವಿ. ನಾನು ಸ್ವಂತ ಮನೆ ಕೇಳ್ತಿದ್ದೆ. ದೇವರು ಜಾಗ ಕೊಟ್ಟರು. ಅದಾದಮೇಲೆ ಕಟ್ಟಲಿಕ್ಕೆ ಆಗಲಿಲ್ಲ. ಕಾರಣ ಅನೇಕ ಇಶ್ಯೂಸಲ್ಲಿ, ಲ್ಯಾಂಡಲ್ಲಿ. ನಿಮ್ಮೆಲ್ರಿಗೂ ಪ್ರಾರ್ಥನೆಗೆ ಹೇಳಿದ್ದೆ, ನೀವೆಲ್ಲರೂ ಭಾರಪಟ್ಟು ಪ್ರಾರ್ಥಿಸಿದ್ರಿ. ಅದಕ್ಕೆ ನಾನು ಚಿರಋಣಿಯಾಗಿದ್ದೇನೆ. ನನಗೆ ಒಂದು ಫಾದರ್ ಹೇಳಿದರು, ನನಗೆ 2011 ಗೋವಾದಲ್ಲಿ ಕನ್ವೆನ್ಷನ್ ಇತ್ತು.
ಆ ಗೋವಾ ಕನ್ವೆನ್ಷನಲ್ಲಿ ಅಲ್ಲಿ ಬ್ರದರ್ ಹೇಳಿದರು, ಬ್ರದರ್ ಅಲ್ಲೊಂದು ಮಿರಾಕಲ್ ಕ್ರಾಸ್ ಇದೆ, ಆ ಕ್ರಾಸ್ ಹತ್ರ ಪ್ರೇಯರ್ ಮಾಡಿದರೆ ಅನೇಕ ವಿಷಯಗಳನ್ನು ದೇವ್ರು ತಿಳಿಸ್ತಾರೆ. ಸರಿ, ನನ್ನ ಪ್ರೀಚಿಂಗ್ ಆಯಿತು, ಪ್ರೀಚಿಂಗ್ ಆದಮೇಲೆ ನಾನು ಹೋಗಿ ಬರ್ತೀನಿ ಅಂತೇಳಿ ಅಲ್ಲಿ ನಾವೊಂದು 13 ಜನ ಹೋಗಿದ್ದೆ. 13 ಜನ ನಾವು ಎಲ್ಲ ಹೋಗಿ ಒಬ್ಬೊಬ್ಬರಿಗೆ ಒಂದೊಂದು ಪ್ರಾಫೆಸಿ ದೇವರು ಕೊಟ್ಟರು. ಅದಾದ್ಮೇಲೆ ನಾನು ಮನೆಗೂ ಕೇಳಿದ್ದೆ, ಲಿಸನ್, ಅಲ್ಲಿ ದೇವರು ಆನಂದ್ ಬ್ರದರ್ಗೆ ಒಂದು ಮನೆ ಕೊಡ್ತೀನಿ ಅಂತ ಹೇಳಲಿಲ್ಲ, ನನ್ನ ಹೆಂಡತಿ ಹೆಸರು ಅಲ್ಲಿ ಬರಲಿಲ್ಲ, ನನ್ನ ಮಗಳ ಹೆಸರು ಬಂತು, ಸ್ಟೆಫಿ ನಿನಗೊಂದು ದೇವ್ರು ದೊಡ್ಡ ಮನೆ ಕೊಡ್ತಾರೆ ಎಂಬುದಾಗಿ. ಸರಿ, ನನ್ನ ಬ್ರದರ್ಸ್ಗೆ ಹೇಳಿದ್ದೆ ಫಸ್ಟೇ, ಪ್ರಾಫೆಸಿ ಏನು ಬರ್ತದೋ ಅದನ್ನು ದಯವಿಟ್ಟು ಬರ್ದ್ಕೊಳ್ರಿ, ನೀವೆಲ್ಲ ಬರೆದಿಟ್ಕೊಳ್ರಿ ಅಂತ ಹೇಳಿದ್ದೆ. ಲಾಸ್ಟಲ್ಲಿ ಅವರು ನಮ್ಮ ಕುಟುಂಬದ ಪ್ರಾಫೆಸಿಯು ದೇವರು ನಮ್ಮ ಮೂಲಕ ಹೇಳಿದ ಮೇಲೆ ಅದು ಬರೆದಿಟ್ರು. ಬ್ರದರ್ ಸ್ಟೆಫಿಗೊಂದು ದೊಡ್ಡ ಮನೆ ಅಂತೆ. ನಾನು ಹೇಳಿದೆ ದೇವರಿಗೆ, ನನಗೆ ಯಾವಾಗ ಮನೆ ಕೊಡ್ತೀರಾ? ಸ್ಟೆಫಿ ಕೊಡ್ತೀರಾ, ಅವಳು ಮದುವೆ ಆಯಿತು, ನನ್ನ ಮಗಳು ದೊಡ್ಡ ಮಗಳು ಮದುವೆ ಆಗತ್ತೆ, ಹೋಗ್ತಾಳೆ. ಸರಿ, ನಾನು ಅದನ್ನು ಬಿಟ್ಟೆ. ಪ್ರೇಯರ್ ಮಾಡಿದ್ದು, ನಾನು ನಮ್ಮ ಮಿಸಸ್ ಪ್ರೇಯರ್ ಮಾಡ್ತಾನೆ ಇದ್ವಿ. ಸೈಟ್ ಇತ್ತು ನಮಗೆ, ಇದೇ ವಿಚಾರಣೆಗೆ ನನಗೆ ಬೇಕು ಅಂತೇಳಿ ಸುಮಾರು ಆ ಕಡೆ ಎಲ್ಲ ಸೈಟ್ ನೋಡಿದ್ವಿ, ಇಲ್ಲ. ನಾವು JP ನಗರಲ್ಲೂ ಒಂದು ಅಡ್ವಾನ್ಸ್ ಕೊಟ್ಟಿದ್ವಿ. ಆದರೆ ನಮ್ಮ ಮಿಸ್ಸಸ್ಗೆ ಇಲ್ಲಿ ಖುಷಿ ಆಯಿತು, ಈ ಜಯನಗರ್ ಪಕ್ಕದಲ್ಲಿ ಅರವಿಂದ್ ನಗರದಲ್ಲಿ. ಅದಾದಮೇಲೆ ಮನೆ ಕಟ್ಟಣ ಎಂಬುದಾಗಿ ಮಾಡುವಾಗ ಅಲ್ಲಿ ಸ್ವಲ್ಪ ಲ್ಯಾಂಡ್ದು ಪ್ರಾಬ್ಲಮ್ ಇತ್ತು. ಸರಿ, ಕೇಸ್ ಹಾಕಿದ್ವಿ, ನಮ್ಮ ಕಡೆ ಆಯಿತು. ಅದಾದಮೇಲೆ ನನಗೆ ಇಷ್ಟ ಆಗಲಿಲ್ಲ, ಈ ಜಾಗದಲ್ಲಿ ಕೇಸು ಪೊಲೀಸ್ ಸ್ಟೇಷನ್ ಎಲ್ಲ ಆಗಿ ನನ್ನ ಮಿಸ್ಸಸ್ಗೆಲ್ಲ ಅವರು ಬೈದು, ಈ ಜಾಗದಲ್ಲಿ ಮನೆ ಬೇಕಾ, ಇದನ್ನು ಮಾರೋಣ ಅಂತೇಳಿ ತೀರ್ಮಾನಕ್ಕೆ ಬಂದಿದ್ದೆ. ಯಾರಿಗೆ ಮಾರಬೇಕು? ಅಲ್ಲಿ ಅವ್ರಿಗೆ ಅಡಗಿಸ್ಬೇಕಾದ್ರೆ ಮುಸ್ಲಿಮೇ ಬರಬೇಕು, ಮುಸ್ಲಿಮ್ ಅವರಿಗೆ ಮಾರೋಣ ಅಂತೇಳಿ. ಸರಿ, ಮಾರಕ್ಕೆಲ್ಲ ರೆಡಿ ಆಯಿತು. ಪ್ರೇರೆ ಅದೇ ಟೈಮಲ್ಲಿ ಕೋವಿಡ್ ಬಂತು, ನನ್ನ ಮಿಸ್ಸಸ್ಸು ತೀರೋದು, ನಿಮ್ಮೆಲ್ರಿಗೂ ಗೊತ್ತು. ಅದಾದಮೇಲೆ ಮನೆ ಕಟ್ಟೋ ಪ್ಲ್ಯಾನ್ ನನ್ನಿಂದ ಬಿಟ್ಟೋಯ್ತು. ಅದಾದಮೇಲೆ ನಾನು ಕೃಪಾಸನಕ್ಕೆ ಹೋಗಿದ್ದೆ, ಕೇರಳದಲ್ಲಿ ಕೃಪಾಸನಕ್ಕೆ ನಾನೊಂದು 4-5 ಸಲ ಹೋಗಿದ್ದೇನೆ. ಅಲ್ಲಿ ಪ್ರಾರ್ಥನೆ ಮಾಡ್ತಾ 6 ನಿಯೋಗ ಬರ್ಕೊಡಿ ಎಂಬುದಾಗಿ ಅಲ್ಲಿ ಫಾದರ್ ಹೇಳಿದ್ರು. ನಾನು 6 ನಿಯೋಗನ ಬರೆದು ಈ ಮನೆದು ಒಂದು ಹಾಕಿದ್ದೆ. ಈ ನಿಯೋಗವನ್ನು ದಿನಪ್ರತಿ ಇಟ್ಟು ನಾನು 3 ತಿಂಗಳು ಕಂಟಿನ್ಯೂಸ್ ಪ್ರೇಯರ್ ಮಾಡುವಾಗ ಒಂದು ಫೈನ್ ಡೇ ಅಲ್ಲಿ ಯಾರು ಜಗಳ ಮಾಡಿದ್ರೋ, ಯಾರು ನಮ್ಮನ್ನು ಕೆಟ್ಟದಾಗಿ ಮಾತಾಡಿದ್ನೋ ಆ ಮನುಷ್ಯ ದಯವಿಟ್ಟು ಅಲ್ಲಿ ಮನೆ ಕಟ್ಕೊಳ್ಳಿ. ಯಾಕೆ ಮನೆ ಕಟ್ಟಿಲ್ಲ ಅಂತ ನಾನು, ಏನು ಇವರು ಎಷ್ಟು ದುಷ್ಟರು, ಈ ರೀತಿಯಾಗಿ ಒಂದು ಮನೆ ಕಟ್ಕೊಳ್ಳಿ ಎಂಬುದಾಗಿ ಹೇಳುವಂಥ ಪ್ರಮೇಯ ಏನು ಬಂತು ಅಂತೇಳಿ. ಅದಾದಮೇಲೆ ಅವ್ರ ಮನೆಯವರು ಎಲ್ಲರೂ ದಯವಿಟ್ಟು ನಮ್ಮಿಂದ ತಪ್ಪಾಯಿತು, ಮನೆ ಕಟ್ಕೊಳ್ಳಿ. ಆ ಪ್ರಾರ್ಥನೆಯ ಫಲ, ಕೆಟ್ಟದನ್ನು ನಾವು ಬಯಸದೆ ಪ್ರಾರ್ಥನೆ ಮಾಡುವಾಗ ಯಾರು ಗಲಾಟೆ ಮಾಡಿದ್ನೋ ಆ ವ್ಯಕ್ತಿ ಮೆಂಟಲ್ ಆಗಿದ್ದು. ಲಿಸನ್, ಅವರ ಮಿಸ್ಸಸ್ ಮತ್ತು ಮಗ, ಸಾರ್ ನಮ್ಮ ಡ್ಯಾಡಿ ತಲೆ ಸರಿ ಇಲ್ಲ, ಮೆಂಟಲ್ ಆಗಿಬಿಟ್ಟಿದ್ದಾರೆ. ಸರಿ, ಕಟ್ಟಲಿಕ್ಕೆ ನನ್ನ ಅಳಿಯ ಇಂಟ್ರೆಸ್ಟ್ ತಗೊಂಡು ಕಟ್ಟಲಿಕ್ಕೆ ಶುರು ಮಾಡಿ. ರೀಸೆಂಟಾಗಿ ಅವರ ಹೆಂಡತಿ ಹ್ಯಾಂಗ್ ಮಾಡಿ ಸತ್ತೋದು. ಯಾರು ನಮಗೆ ಕಿರುಕುಳ ಕೊಟ್ಟರೋ, ದುಷ್ಟತನದಿಂದ ನಾನಾ ರೀತಿಯ ದೈವ ಸೇವಕರಿಗೆ ಕೆಟ್ಟದನ್ನು ಬಯಸಿ ಕೆಟ್ಟದನ್ನು ಮಾಡುವಂಥ ವ್ಯಕ್ತಿ, ಆ ಅಮ್ಮ ತುಂಬ ಒಳ್ಳೆ ಹೆಂಗಸು. ಅದು ನಾನು ಹೇಳೋಂಗಿಲ್ಲ, ಕಾರಣ ಏಕೆಂದರೆ ಒಂದು ವಿಟ್ನೆಸ್ಸನ್ನು ನಮಗೆ ಹೇಳ್ತಾ ಇದ್ದಾನೆ. ಒಳ್ಳೆ ಹೆಂಗಸು, ಒಂದು ತಿಂಗಳಾಗಿದೆ ಅಷ್ಟೇ ಹ್ಯಾಂಗ್ ಮಾಡಿ ಸತ್ತೋದು. ಪ್ರಿಯರೇ, ದೇವರ ವಾಕ್ಯ ಹೇಳ್ತದೆ, ನನ್ನ ದಾಸನನ್ನ ಕೆಣಕಬೇಡ ಎಂಬುದಾಗಿ.
ನನ್ನ ಮಕ್ಕಳನ್ನು ಮುಟ್ಟಬೇಡ ಎಂಬುದಾಗಿ. ನನ್ನ ದಾಸನನ್ನು, ನನ್ನ ಮಕ್ಕಳನ್ನು ಮುಟ್ಟಿದ್ದಲ್ಲಿ ನಿನ್ನ ಕಣ್ಣಲ್ಲಿರ್ತಕ್ಕಂಥ ಆ ಮಧ್ಯಭಾಗದಲ್ಲಿ ಈ ಕ್ಯಾಮ್ರಾ ಇದೆ, ನಮ್ಮ ಕಣ್ಣೊಂದು ಕ್ಯಾಮರಾ, ಆ ಶಿರಮಣಿ ಇದೆ, ಮಣಿ ಇದೆ, ಒಂದು ಚಿಕ್ಕ ವೈಟ್ ಇದೆ ನಿಮ್ಮ ಕಣ್ಣಲ್ಲಿ ನೋಡ್ರಿ. ಅದೇ ಮೇಯ್ನ್ ನಮಗೆ ಈ ರೆಟಿನಾದಲ್ಲಿ ಚಿಕ್ಕ ಒಂದು ಮಣಿ ಥರ ಇದೆ. ಅದನ್ನು ಮುಟ್ಟಿದ ಹಾಗೆ ದೇವನ ವಾಕ್ಯ ಹೇಳ್ತದೆ, ನಿನ್ನ ಕಣ್ಮಣಿಯನ್ನು ಮುಟ್ಟಿದ ಹಾಗೆ ಎಂಬುದಾಗಿ. ಅದಕ್ಕಾಗಿ ಅವ್ರಿಗಾಗಿ ನಾವು ಪ್ರಾರ್ಥಿಸಿದ್ವಿ, ಅವರ ಕುಟುಂಬಕ್ಕಾಗಿ ಪ್ರಾರ್ಥಿಸಿದ್ವಿ. ದೇವನು ಕಳೆದ ಒಂದು 28ನೇ ತಾರೀಕು ನನ್ನ ಮನೆ ದೇವರು ಗೃಹ ಪ್ರವೇಶ ಮಾಡಿದರು. ನಾನು ಯಾವಾಗಲೂ ಒಂದು ಫಾದರ್ ಹೇಳಿದರು, ದೊಡ್ಡದು ಕೇಳಿದರೆ ದೊಡ್ಡದು ಕೇಳ್ರಿ ಅಂತ. ನಾವು ಹೇಳಿದ್ವಿ, ಚಾಪೆ ಹಾಸಿಗೆ ಇದ್ದಷ್ಟು ಕಾಲು ಚೋಚಣ, ದೇವರಿಗೆ ಅಸಾಧ್ಯವಾದ ಯಾವುದಿಲ್ಲ, ದೊಡ್ಡದು ಕೇಳ್ರಿ ಬ್ರದರ್ ಅಂತ. ನಾನು ದೇವ್ರ ಹತ್ರ ಕೇಳಿದೆ, ಸ್ವಾಮಿ ದೊಡ್ಡದೇ ಕೊಡು ಅಂತ. ಒಂದು ಒಳ್ಳೆ ಮನೆಯನ್ನು ದೇವರು ಕೊಟ್ಟರು. ಅವಕಾಶ ಇದ್ದಾಗ ಬನ್ನಿರಿ, ಅಲ್ಲಿ ನಾನು ಪ್ರೇಯರ್ ಕಂಡಕ್ಟ್ ಮಾಡ್ತೇನೆ. ದೇವನು ಒಂದು ಒಳ್ಳೆಯ ದೇವನ ಆಲಯ ರೀತಿಯಲ್ಲಿ ಒಂದು ಮನೆಯನ್ನು ಕೊಟ್ಟಿಯ, ಅದು ದೇವನಿಗೆ ಒಂದು ಸಾಕ್ಷಿ ಮನೆ. ಪ್ರಿಯ ಸಹೋದರ, ಪ್ರಿಯ ಸಹೋದರಿಯರೇ, ದೇವರು ನಮಗೆ ಒಂದು ಅವಕಾಶವನ್ನು ಕೊಡ್ತಾನೆ. ದೇವರು ನಮಗೆ ಒಂದು ಅವಕಾಶವನ್ನು ಕೊಡುವಾಗ ಅದನ್ನು ನೀವು ಉಪಯೋಗಿಸಿದ್ರೆ, ಅದನ್ನು ನೀವು ಉಪಯೋಗಿಸಿ ಒಳ್ಳೆಯದನ್ನು ನೀವು ನೆನೆಸಿದ್ದಲ್ಲಿ ಅದಕ್ಕಿಂತ ಒಂದು ಮಿಗಿಲಾದಂಥ ಒಂದು ಸಾಕ್ಷಿ ಯಾವುದೂ ಇಲ್ಲ. ಅದಕ್ಕಾಗಿ ಇಲ್ಲಿ ದೇವನ ವಾಕ್ಯ ಹೇಳ್ತದೆ, ಯೇಸು ಹುಟ್ಟಿದ ಮೇಲೆ ಯಾವ ರೀತಿಯಲ್ಲಿ ಯೇಸುವಿನ ಆ ಪರಿಶುದ್ಧತೆಯು, ದೇವನ ಜ್ಞಾನವು, ದೇವನ ಆ ವಿವೇಚನ ಶಕ್ತಿಯು ಮನುಷ್ಯನಲ್ಲಿ ಬಲವಾಗಿ ಈ ಲೋಕವು ಒಂದು ಸಾಕ್ಷಿಪಡಿಸುವ, ಲೋಕದಲ್ಲಿ ಜ್ಞಾನಿಗಳು ಸಾಕ್ಷಿಪಡಿಸುವ ಒಂದು ಕಾರ್ಯವನ್ನು ಯಾವ ರೀತಿಯಲ್ಲಿ ಇಲ್ಲಿ ಬರೆಯಲ್ಪಟ್ಟಿದೆ ಎಂಬುದಾಗಿ ಮತ್ತಾಯನ ಶುಭ ಸಂದೇಶ, ಗಾಸ್ಪಲ್ ಮತ್ತಾಯನ ಶುಭ ಸಂದೇಶ 2ನೇ ಅಧ್ಯಾಯ ವಾಕ್ಯ 1ರಿಂದ ನಾವು ಧ್ಯಾನಿಸೋಣ. ಯೇಸು ಸ್ವಾಮಿ ಜನಿಸಿದ್ದು ಹೆರೋದರಸನ ಕಾಲದಲ್ಲಿ ಜುದೆಯ ನಾಡಿನ ಬೆತ್ಲೇಮ್ ಎಂಬ ಊರಿನಲ್ಲಿ. ಕೆಲವು ಜ್ಯೋತಿಷಿಗಳು ಪೂರ್ವ ದಿಕ್ಕಿನಿಂದ ಹೊರಟು ಜೆರುಸಲೇಮಿಗೆ ಬಂದರು. ಯಹೂದ್ಯರ ಅರಸ ಹುಟ್ಟಿದ್ದಾರಲ್ಲವೇ, ಅವರೆಲ್ಲಿ ಎಂದು ವಿಚಾರಿಸಿದರು. ಅವರನ್ನು ಸೂಚಿಸುವ ನಕ್ಷತ್ರ ಪೂರ್ವದಲ್ಲೇ ಉದಯಿಸಿದನ್ನು ಕಂಡು ಅವರನ್ನು ಆರಾಧಿಸಲು ಇಲ್ಲಿಗೆ ಬಂದಿದ್ದೇವೆ ಎಂದರು. ಇಲ್ಲಿ ನಿನ್ನೆ ಈ ಹಬ್ಬವನ್ನು ನಾವು ಆಚರಿಸಿದ್ದೇವೆ. ಇಡೀ ರೋಮನ್ ಕ್ಯಾಥಲಿಕ್ ಪ್ರಪಂಚದಾದ್ಯಂತ ನಿನ್ನೆ ಈ 3 ರಾಯರ ಹಬ್ಬವನ್ನು ಆಚರಿಸಿದ್ದು ನೆನ್ನೆ. ಇಲ್ಲಿ 3 ರಾಯರಲ್ಲ, ಬದಲಾಗಿ 3 ಜ್ಞಾನಿಗಳೊಂದಿಗೆ ಅಲ್ಲಿ ಸಾವಿರಾರು ಜನ ಈ ಜ್ಞಾನಿಗಳೊಂದಿಗೆ ಜೆರುಸಲೇಮ್ ಪಟ್ಟಣಕ್ಕೆ, ಅಂದರೆ ಯೇಸುವನ್ನು ನೋಡ್ಲಿಕ್ಕಾಗಿ, ಯೇಸುವನ್ನು ದರ್ಶಿಸುವುದಕ್ಕಾಗಿ, ಯೇಸುವನ್ನು ಹುಡುಕುವುದಕ್ಕಾಗಿ ಈ ಜೆರುಸಲೇಮ್ ಪಟ್ಟಣಕ್ಕೆ ಪ್ರಯಾಣವನ್ನು ಮಾಡಿದರು. ಈ ವಾಕ್ಯವನ್ನು ಎಷ್ಟೋ ಸಲ ನೀವು ಕೇಳಿದ್ದೀರಿ. ನಮ್ಮ ಫಾದರ್ ರೀಡಿಂಗ್ ಓದುವಾಗ ಇದನ್ನು ನೀವು ಕೇಳಿರ್ಬೋದು. ಹಬ್ಬದಲ್ಲಿ ನಿನ್ನೆ ತಾನೇ ನಾವು ಈ ವಾಕ್ಯವನ್ನು ಕೇಳಿರ್ಬೋದು. ದೇವನ ವಾಕ್ಯ ಹೇಳ್ತದೆ, ನನ್ನನ್ನು ಪ್ರೀತಿಸುವವನು ನನ್ನ ಆಜ್ಞೆಗಳನ್ನು ಅನುಸರಿಸಿ ಜೀವಿಸ್ತಾನೆ ಎಂಬುದಾಗಿ. ಹೌದಲ್ವಾ? ಹಲೋ, ನನ್ನನ್ನು ಪ್ರೀತಿಸುವವನು ನನ್ನ ಆಜ್ಞೆಗಳನ್ನು ಪ್ರೀತಿಸ್ತಾನೆ ಎಂಬುದಾಗಿ. ಅದೇ ರೀತಿಯಲ್ಲಿ ಮತ್ತಾಯನ ಶುಭ ಸಂದೇಶ 7ನೇ ಅಧ್ಯಾಯದಲ್ಲಿ ನಾವು ನೋಡುವಂಥ ವಾಕ್ಯ, ಹುಡುಕಿರಿ ನಾನು ಸಿಗುತ್ತೇನೆ, ಹುಡುಕುವವನಿಗೆ ನಾನು ಸಿಗ್ತೇನೆ, ಕೇಳುವವರಿಗೆ ನಾನು ಕೊಡ್ತೇನೆ. ಇಲ್ಲಿ ಈ ಜ್ಞಾನಿಗಳು ಮತ್ತು ಜ್ಞಾನಿಗಳ ಜೊತೆಯಲ್ಲಿ ಈ ಜಂಗೊಳಿಯೇ ಪ್ರಯಾಣವನ್ನು ಮಾಡಿದ್ರು. ಲಿಸನ್, ನೀವು ನಾನು
ಈ ಸೋಮವಾರ ಪ್ರಾರ್ಥನೆ, ನಮ್ಮದು ಪ್ರಾರ್ಥನೆ ಎಲ್ಲೆಲ್ಲ ನಡೆಯುತ್ತೆ, ಜನ ಅಯ್ಯೋ ಹೋದ್ರೆ ಆಯಿತು, ಅಯ್ಯೋ ಅಷ್ಟು ದೂರನಾ, ಅಯ್ಯೋ ನಮಗೆ ಟೈಮ್ ಇಲ್ಲ, ಅದಾದಮೇಲೆ ನಮಗೆ ಏನು ಸಿಕ್ಕಲಿಲ್ಲ, ಆಟೋ ಸಿಕ್ಕಲಿಲ್ಲ, ಅಯ್ಯೋ ನಮಗೆ ಬಸ್ ಸಿಗಲಿಲ್ಲ, ನಮ್ಮ ವೆಹಿಕಲ್ಲು ಪ್ರಾಬ್ಲಮ್ಮು, ಎಲ್ಲವೂ ನಿಜ. ಆದರೆ ಒಂದು ತಿಳ್ಕೊಳ್ರಿ, ಪ್ರಾರ್ಥನೆ ಎಂಬುದು ನಿನ್ನ ಜೀವಿತದಲ್ಲಿ ನೀನು ಅಳವಡಿಸಿಕೊಂಡಾಗ ನಿನ್ನ ಶತ್ರುವಾದಂಥ ಸೈತಾನೋ ಇದನ್ನು ತಡಿತಾನೆ, ಹೋಗಬಾರ್ದು ಎಂಬುದಾಗಿ. ಆದರೆ ನಿಮ್ಮ ಪ್ರಯತ್ನ ನಾನು ಹೋಗಲೇಬೇಕು ನಾನು ಎಂಬುದಾಗಿ ಮನಸ್ಸು ನಿಮ್ಮದು ಬಂದಾಗ ದೇವರು ನಮ್ಮನ್ನು ನಡೆಸಿರ್ತಾರೆ. ಈ ವಿಷಯದಲ್ಲಿ ಇಲ್ಲಿ 3 ರಾಯರು ಮಾತ್ರ ಆಗ ಹೋಗಲಿಲ್ಲ. ಏಕೆಂದರೆ ಆಗಿನ ಕಾಲದಲ್ಲಿ ಕಳ್ಳರು, ಭಯಂಕರ ಕೊಲೆಗಾರರು ಹಾಗೂ ಅನೇಕ ರೀತಿಯಲ್ಲಿ ಜನವನ್ನ ಕೊಂದು ಅವರ ಆಸ್ತಿಯನ್ನ ತೆಗೆದುಕೊಳ್ಳುವಂಥ ಸಂದರ್ಭ ಆ ಸಂದರ್ಭ. ಅದೇ ರೀತಿಯಲ್ಲಿ ಅಲ್ಲಿ ಹೆರೋದರಸನ ಸಾಮ್ರಾಜ್ಯ ಅಲ್ಲಿ ನೋಡುವಾಗ ನಾವು ಹೆರೋದರಸನ ಕಾಲದಲ್ಲಿ ಜನಿಸಿದ್ದು ಎಂಬುದಾಗಿ. ಯಾಕೆ ಇದೆಲ್ಲ ಬರೆಯಲ್ಪಟ್ಟಿದೆ ಬೈಬಲಲ್ಲಿ? ಹೆರೋದರಸ ದುಷ್ಟ ಆಲೋಚನೆ ಉಳ್ಳವನು, ಕ್ರೂರಿಯು, ಹಾಗೂ ಅವನ ಆ ಕುರ್ಚಿಯನ್ನ ಅವನು ರಾಜನ ಸ್ಥಾನದಲ್ಲಿದ್ದಾನೆ, ಅವನ ರಾಜ್ಯಸ್ಥಾನ ಎಲ್ಲಿ ಕಿತ್ಕೊಳ್ತಾರೋ ಎಂಬ ಒಂದು ಭಯದಿಂದ ಅವನು ಈ ಕಾರ್ಯವನ್ನ ಆ ಕೆಟ್ಟ ಆಲೋಚನೆಯಿಂದ ಮಾಡಿರ್ತಕ್ಕಂಥ ಕಾರ್ಯ. ಇಲ್ಲಿ ಜೆರುಸಲೇಮಿಗೆ ಹೋದಂಥ ಈ ಜ್ಞಾನಿಗಳು ಅವರ ಜೊತೆಯಲ್ಲಿ ಸಾವಿರಾರು ಜನ ಹೋದರು. ಈ ಸಾವಿರಾರು ಜನ ಹೋಗುವಾಗ ಆ ಜೆರುಸಲೇಮ್ ಪಟ್ಟಣದಲ್ಲಿ ಭಯಂಕರ ಜನಸಂದಣಿ ಆಯಿತು. ಏನಕ್ಕೆ ಬಂದಿದ್ದೀರಿ? ನಾವು ಯೇಸುವನ್ನು ಹುಡ್ಕೊಂಡು ಬಂದಿದ್ದೇವೆ. ಪೂರ್ವ ದಿಕ್ಕು ಅಂದ್ರೆ ಯಾವುದು? ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ. ನಾವು ಸೌತ್, ಈಗ ಸೌತ್, ಹೌದಲ್ಲ? ಸೌತ್ ಮತ್ತೆ ನಾರ್ತ್, ಈಸ್ಟ್, ವೆಸ್ಟ್. ಇಲ್ಲಿ ಪೂರ್ವ ಮೀನ್ಸ್ ಈ ಭಾರತದಿಂದಲೂ ಹೋಗಿದ್ದಾರೆ ಎಂಬ ಹಲವಾರು ಧರ್ಮಶಾಸ್ತ್ರಿಗಳ, ಪಂಡಿತರ ಒಂದು ಆಲೋಚನೆ. ಇಲ್ಲಿ ಅನೇಕ ಜನ ಯೇಸು ಕ್ರಿಸ್ತನನ್ನ ಹುಡುಕಿಕೊಂಡು ಹೋದಂತ ಈ ಒಂದು ಜನಜಂಗುಳಿಯನ್ನು ನೋಡಿ. ಓದಿ ಬ್ರದರ್ ವಾಕ್ಯ ಇಲ್ಲಿ. ಯಹೂದ್ಯರ ಅರಸ ಹುಟ್ಟಿದ್ದಾರಲ್ಲವೇ, ಅವರೆಲ್ಲಿ ಎಂದು ವಿಚಾರಿಸಿದರು. ಅವರನ್ನು ಸೂಚಿಸುವ ನಕ್ಷತ್ರ ಪೂರ್ವದಲ್ಲಿ ಉದಯಿಸಿದನ್ನು ಕಂಡು ಅವರನ್ನು ಆರಾಧಿಸಲು ಇಲ್ಲಿಗೆ ಬಂದಿದ್ದೇವೆ ಎಂದರು. ನೋಡಿ, ಒಂದು ಮನುಷ್ಯನನ್ನ ಸಾಧಾರಣ ನಕ್ಷತ್ರವೋ ಸಾಧಾರಣವಾದಂಥ ಈ ಲೋಕದಲ್ಲಿ ಗುರುತಿಸುವಂತ ಕಾರ್ಯ ಇರಲ್ಲ. ಇಲ್ಲಿ ಯೇಸು ಕ್ರಿಸ್ತನು ದಾರನಾದ ಕಾರಣ, ದೇವನ ಪುತ್ರನಾದ ಕಾರಣ, ಆತನು ರಕ್ಷಕನಾದ ಕಾರಣ ಆಕಾಶದಲ್ಲಿ ಒಂದು ಚಿಹ್ನೆ ಕಾಣಿಸಿತ್ತು. ಆ ಚಿಹ್ನೆಯು ಯೇಸುವನ್ನು ಗುರುತಿಸುವಂತ ಚಿಹ್ನೆ ಆಗಿತ್ತು. ಈ ಜ್ಞಾನಿಗಳಿಗೆ ದಾರಿ ಗೊತ್ತಿಲ್ಲ. ಈ ನಮ್ಮನ್ನು ತಗೊಂಡೋಗಿ ಎಲ್ಲಾದರೂ ನಮಗೆ ಗೊತ್ತಿಲ್ಲದಂಥ ಊರುಗಳಿಗೆ ಬಿಟ್ಟರೆ, ಅಡ್ರೆಸ್ ಗೊತ್ತಿಲ್ಲದೆ, ಈಗ ನಮ್ಮ ಮನೆಗೆ ಗೃಹ ಪ್ರವೇಶಕ್ಕೆ ಬಂದಾಗ ನಾವು ಬೋರ್ಡ್ಗಳೆಲ್ಲ ಹಾಕಿದ್ವಿ. ಬೋರ್ಡ್ ನೋಡಿ ಸುಮಾರು ಜನ ಬಂದಿದ್ರು, ಒಂದು 4-5 ಜನಕ್ಕೆ ಮಿಸ್ ಆಗ್ಬಿಟ್ಟಿದೆ. ಅಲ್ಲೇ ಒಂದು 10 ರೌಂಡ್ ಹೊಡೆದ್ಬಿಟ್ಟಿಯಾರು. ಈ ಜಾಗವು ಪರ್ಟಿಕ್ಯುಲರ್ ಜಾಗ ಎಲ್ಲಿ ಎಂಬುದಾಗಿ ಗೊತ್ತಿಲ್ಲದೆ ಹೋದಂಥ ಇವರಿಗೆ ದೇವರು ಒಂದು ಗುರುತನ್ನು ಕೊಟ್ಟರು. ಆ ನಕ್ಷತ್ರ ಅವರನ್ನ ದಾರಿ ಒಕ್ಕನಂತೆ ಕರ್ಕೊಂಡೋಯ್ತು. ಪ್ರಿಯ ಸಹೋದರ, ಪ್ರಿಯ ಸಹೋದರಿಯರೇ, ನಮ್ಮ ಬದುಕಿನಲ್ಲಿ ನಮಗೆ ದೇವರ ಹತ್ರ ಕರ್ಕೊಂಡು ಬರಲಿಕ್ಕೆ ನಮಗೆ ಹಲವಾರು ಸಂದರ್ಭಗಳು ನಮ್ಮ ಜೀವಿತದಲ್ಲಿ ದೇವನು ಒದಗಿಸಿಕೊಟ್ಟಾರ. ಯಾರೋ ವ್ಯಕ್ತಿಗಳ ಮೂಲಕ ಅವರು ನಿಮಗೆ ನಕ್ಷತ್ರವು ಯೇಸುವನ್ನು ಸೂಚಿಸುವಂಥ ನಕ್ಷತ್ರ. ಅದು ಈ ಜ್ಞಾನಿಗಳಿಗೆ ಆ ನಕ್ಷತ್ರವು ದಾರಿ ತೋರಿಸ್ಕೊಂಡು ಹೋಯ್ತು. ಅದೇ ರೀತಿಯಲ್ಲಿ ನಮ್ಮ ಜೀವಿತದಲ್ಲಿ ಈ ಒಂದು ಆಲೈಕೆ ಬರಬೇಕಾದ್ರೆ, ಯೇಸು ಕ್ರಿಸ್ತನ ಸ್ವಾರ್ಥಿಯನ್ನು ನೀವು ಕೇಳಬೇಕಾದ್ರೆ, ನಿಮಗೆ ಒಂದು ನಕ್ಷತ್ರವು ಕಾಣಿಸಿಕೊಂಡಿದ್ದು. ಆ ನಕ್ಷತ್ರವೇ ನಿನ್ನ ಸ್ನೇಹಿತ, ಆ ನಕ್ಷತ್ರವೇ ನಿನ್ನ ಅಕ್ಕಪಕ್ಕದ ಮನೆಯವರು. ಯಾರು ನಿಮಗೆ ಹೇಳಿ ಕಳಿಸಿಯಾರೋ, ಯಾರು ನಿಮಗೆ ಹೇಳಿದಾರೋ ಆ ವ್ಯಕ್ತಿಗಳ ಮೂಲಕ ಇಲ್ಲಿ ರಕ್ಷಣೆಗೆ ಯೇಸು ಕ್ರಿಸ್ತನ
ಆ ದರ್ಶನಕ್ಕಾಗಿ ಹಾಗೂ ಯೇಸು ಕ್ರಿಸ್ತನ ವಾಕ್ಯಕ್ಕಾಗಿ ನಿಮ್ಮನ್ನ ಹಂಬಲಿಸಿ ನಿಮ್ಮನ್ನ ದಾಹದೊಂದಿಗೆ ಬರಮಾಡಿರ್ತಕ್ಕಂಥ ಆ ನಕ್ಷತ್ರವು ಈ ದೇವನ ವಾಕ್ಯದೊಂದಿಗೆ ಸಂಪೂರ್ಣ ಆಗಬೇಕೆಂಬುದಾಗಿಯೇ ದೇವನ ಸಿದ್ಧಾಂತ. ನೀವು ಕರೆಕ್ಷನ್ ಮಾಡಿಕೊಳ್ಳದೆ ಇದ್ರೆ ನಿಮ್ಮ ಲೈಫಲ್ಲಿ, ಲಿಸನ್, ನೀವು ಕೇಳಿದ ಒಂದು ಸಾಸಿವೆ ಕಾಳಷ್ಟು ನೆರವೇರಲ್ಲ. ಒಂದು ಸಾಸಿವೆ ಕಾಳಷ್ಟು ನಿಮ್ಮ ಕಣ್ಣೆದುರಿಗೆ ಕಣ್ಣೀರು, ದುಃಖ, ವೇದನೆ, ಸಂಕಟ, ರೋಗ, ನಷ್ಟ ನಿಮ್ಮ ಕೈಯಲ್ಲಿ ಒಂದು ಬಿಡುಗಾಸು ನಿಲ್ಲೋದಿಲ್ಲ. ನಾನು ಅದೇ ನಿಮಗೆ ಸಾಕ್ಷಿ ಹೇಳ್ತೇನೆ. ನನ್ನ ಮನೆ ಕಟ್ಟಲಿಕ್ಕೆ ನಾವು ಬಡ್ಜೆಟ್, ಏಕೆಂದರೆ ನಮಗೆ ಡಿಪಾರ್ಟ್ಮೆಂಟಿಂದ ಬಂದಂಥ ಬಡ್ಜೆಟ್ ಬೇರೆ, ಆದರೆ ಅದಕ್ಕೆ ನಾವು ಪ್ಲ್ಯಾನ್ ಮಾಡಿದ್ದು ಬೇರೆ, ಅದಕ್ಕೆ ಆಗಿದ್ದು ಬಡ್ಜೆಟ್ಟೇ ಬೇರೆ. ಹೆಂಗೆ ಕಟ್ಟಿದ್ರು, ನಮ್ಮ ಓನರ್ ಕೇಳಿದರು, ಇವತ್ತು ಅದೇ ಮಾತು ಕೇಳಿದರು, ಸಾರ್ ನೀವು ಹೆಂಗೆ ಕಟ್ಟಿದ್ರಿ ನೀವು ಮನೆಯನ್ನ ಅಂತ. ನಾನು ಹೇಳಿದೆ, ಹೆಂಗೆ ಕಟ್ಟಿದ್ರು ಅಂದರೆ, ಇಲ್ಲ ಸರ್ ಇಲ್ಲೇ ಇರ್ತಿದ್ರಿ, ಒಂದು ಟೆನ್ಷನ್ ಇಲ್ಲ. ನಮ್ಮ ಯಜಮಾನರು ಒಂದು ಮನೆ ಮೇಲೆ ಒಂದು ಮನೆ ಕಟ್ಟಲಿಕ್ಕೆ ಎಷ್ಟು ತಲೆ ಕೆಡಿಸ್ಕೊಂಡಿದ್ರು, ನನಗೂ ಅವ್ರಿಗೂ ಜಗಳ, ನಾನಾ ಪ್ರಶ್ನೆಗಳು. ನೀವು ಒಂದು ಕ್ಷಣನೂ ನೀವು ನಿಮ್ಮ ಅಳಿಯ ನಿಮ್ಮ ಮಗಳು ಒಂದನ್ನು ತಲೆ ಕೆಡಿಸ್ಕೊಳ್ಳೋದೆ. ನಾನು ಹೆಂಗೆ ತಲೆ ಕೆಡಿಸ್ಕೊಳ್ಳೋದೆ, ತಲೆ ಕೆಡಿಸ್ಕೊಳ್ಳುವಂಥದ್ದು ಏನೂ ಇಲ್ವಲ್ಲ. ನಮ್ಮನ್ನ ದೇವನ ಆರಿಸಿಕೊಂಡು ದೇವನಿಗೆ ನಾನು ಒಪ್ಪಿಸಿಕೊಟ್ಟ ಮೇಲೆ ನನ್ನ ಕೆಲಸ ಯಾರು ಮಾಡ್ತಾರೆ? ದೇವ್ರು ಮಾಡ್ತಾರೆ. ದೇವ್ರ ಕೆಲಸ ನೀನು ಮಾಡುವಾಗ ನಿನ್ನ ಕೆಲಸ ಯಾರು ಮಾಡ್ತಾರೆ? ದೇವ್ರು ಮಾಡ್ತಾರೆ. ಈ ಕಾನ್ಸೆಪ್ಟನ್ನು ಇಟ್ಕೊಳ್ರಿ. ಅದಕ್ಕಾಗಿಯೇ ಇಲ್ಲಿ ಯೇಸು ಕ್ರಿಸ್ತನನ್ನ ಗುರುತಿಸುವುದಕ್ಕಾಗಿಯೇ ಈ ಜ್ಞಾನಿಗಳನ್ನು ದೇವನು ಆರಿಸಿದರು. ಅನೇಕ ಜ್ಞಾನಿಗಳಿದ್ರು ಆ ಕಾಲದಲ್ಲಿ. ಅಸ್ಟ್ರಾಲಜಿ ನೋಡುವಂಥ ವ್ಯಕ್ತಿಗಳು. ಅಸ್ಟ್ರಾಲಜಿ ಅಂದರೆ ಸೂರ್ಯ ನಕ್ಷತ್ರವನ್ನು ನೋಡಿ, ಈಗ ಪೇಪರ್ಗಳೆಲ್ಲ ಬರ್ತದೆ, ಹೌದಲ್ಲ? ಪೇಪರಲ್ಲಿ ಒಂದು ನಿಮ್ಮ ಭವಿಷ್ಯವನ್ನು ದಿನಾ ಹಾಕ್ತಾರೆ. ಹಲೋ, ಓದ್ತೀರಾ? ಭವಿಷ್ಯ ಓದ್ತೀರಾ? ಪೇಪರ್ ಸಿಕ್ಕಿದ ತಕ್ಷಣನೇ ಸುಮಾರು ಜನ ಭವಿಷ್ಯ ಇವತ್ತು ಅದರಲ್ಲಿ ಹಾಕಿರ್ತಾರೆ. ನಾನೊಂದ್ಸಲ ಭವಿಷ್ಯ ಓದಿದ್ದೆ, ಯಾಕೆಂದರೆ ನನ್ನ ಫ್ರೆಂಡ್ಸ್ ಎಲ್ಲ ಓದ್ತಿದ್ರು, ನನಗೂ ಕೊಟ್ಟರು. ಇವತ್ತು ನಿನ್ನ ಗ್ರಾಚಾರ ಸರಿ ಇಲ್ಲ ಅಂತ ಇದರಲ್ಲಿ ಪೇಪರಲ್ಲಿ ಹಾಕಿದ್ದ. ನಾನು ಹೇಳಿದೆ, ನನ್ನ ಗ್ರಾಚಾರ ಅವನು ಯಾಕೆ ಸರಿ ಇಲ್ಲ ಅಂತ ಬರದ? ಏನಾಗ್ಬೋದು? ಒಂದು ಏನೋ ಕೆಟ್ಟದ್ದು ಸಂಭವಿಸ್ಬೋದು, ಹೌದಲ್ಲ? ಅವತ್ತು ರೀತಿಯಲ್ಲಿ ನನಗೆ ದಾರಿಯಲ್ಲಿ, ಅವತ್ತು ನಾವು ಕಾಲೇಜೆಲ್ಲ ಮುಗಿಸಿ ನಾವು ಲೈಬ್ರರಿಯಿಂದ ಬಂದಿದ್ದು, ಪೇಪರ್ ನೋಡ್ಬಿಟ್ಟು ಬಂದ್ವಿ ಹೊರಗೆ. ನನ್ನ ಹತ್ರ ಅವತ್ತು ಒಂದು 5 ರೂಪಾಯಿನೋ 10 ರೂಪಾಯಿನೋ ಇತ್ತು. ಆಗೆಲ್ಲ ನಮಗೆ ಡಿಪ್ಲೊಮಾ ಓದುವಾಗ ನಮ್ಮ ಹತ್ರ ಅಷ್ಟು ದುಡ್ಡಿಲ್ಲ. ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಈ ಅಸ್ಟ್ರಾಲಜಿ ಎಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ತುಂಬ ಓದೋರು ಅಸ್ಟ್ರಾಲಜಿ. ಈ ಪೇಪರಲ್ಲಿ ದಿನ ಒಂದು ಆ್ಯಡ್ ಕೊಡೋರು, ನಿಮ್ಮ ಭವಿಷ್ಯ ಎಂಬುದಾಗಿ. ನನಗೆ ಅವತ್ತು ಗ್ರಾಚಾರ ಸರಿ ಇಲ್ಲ ಅಂತ ಬಂತು ನನ್ನ ಒಂದು ಹೆಸರಿಗೆ. ನನ್ನ ಫ್ರೆಂಡ್ಸ್ ಎಲ್ಲ ಹೇಳಿದ್ರು, ನೀನು ಗ್ರಾಚಾರ ಸರಿ ಇಲ್ಲ ಕಣೋ ಹಿಂಗೆ ಅಂತ. ಹೊರಗೆ ಬಂದಿದ್ದ ತಕ್ಷಣ ನನ್ನ ಕಣ್ಣಿಗೆ ಸಿಕ್ಕಿದ್ದು ಅವತ್ತು 100 ರೂಪಾಯಿ. 100 ರೂಪಾಯಿ ಅಂದರೆ ಅದು ಇವತ್ತಿಗೆ 1000 ರೂಪಾಯಿ ಲೆಕ್ಕ. ನಾನು ಹೇಳಿದ್ರೆ, ಪೇಪರಲ್ಲಿ ಗ್ರಾಚಾರ ಸರಿ ಇಲ್ಲ ಅಂತ ನೋಡಿ, ನನಗೆ 100 ರೂಪಾಯಿ ರೋಡಲ್ಲಿ ಸಿಕ್ಕಿದೆಯಲ್ಲ ಅಂತ. ಪ್ರಿಯರೇ, ನೀವು ಏನು ಲೋಕವನ್ನು ನಂಬ್ತಿರೋ ಆ ಲೋಕದ ಎಲ್ಲ ಸೈತಾನ ಪ್ರವರ್ತನೆಗಳು ನಿಮ್ಮನ್ನ ನಾಶನಕ್ಕೆ ಕೊಂಡೋಗ್ತವೆ. ಅದಕ್ಕಾಗಿ ನೀವು ದೇವನನ್ನು ಹುಡುಕಿದ ಮೇಲೆ ಲೋಕದ ಎಲ್ಲ ಕಾರ್ಯವನ್ನು ಮರಿಬೇಕು. ಉದಾಹರಣೆ, ನೀವು ಯಾರೋ ಬಗ್ಗೆ ನಿಮಗೆ ಏನೋ ಮಾಟ ಮಾಡಿದ್ದಾರೆ ಹಂಗೆ ಹಿಂಗೆ ಅಂತ ಹೇಳಿರ್ಬೋದು. ಅವ್ರ ಬಗ್ಗೆ ನೋಡು, ಅವ್ರಿಗೆ ಏನಾಗ್ತದೆ ನೋಡು, ಹಂಗೆ ಹಿಂಗೆ ಅಂತ ಹೇಳುವಾಗ ಅಲ್ಲಿ ಇರ್ತದೆ ನಿಮ್ಮ ಮನೆಯಲ್ಲಿ. ಎಲ್ಲರ ಮನೆಯಲ್ಲಿ ಅಲ್ಲಿನ ಪಲ್ಲಿನ, ಹೌದಲ್ಲ? ನೀವು ಅಲ್ಲಿ ಅಂತಿರೋ ಪಲ್ಲಿ ಇರ್ತದೆ. ಈ ಪಲ್ಲಿ ಏನಾಗ್ತದೆ, ಅದ್ರ ಪಾಡಿಗೆ ಅದು ಓಡಾಡ್ತಿರುವಾಗ ನೀವು ಮಾತಾಡ್ತಿರ್ತೀರಿ, ಯಾರ ಬಗ್ಗೆ ಇನ್ನೊಬ್ಬರ ಬಗ್ಗೆ ಮಾತಾಡ್ತಿರ್ತೀರಿ. ಅವ್ನು ನೋಡಿ ಏನಾಗ್ತದೆ, ನಮ್ಮ ಬಗ್ಗೆ ಈ ಥರ ಎಲ್ಲ ಹೇಳಿಯಾರಲ್ಲ ಅಂತ ಹೇಳುವಾಗ ಅಲ್ಲಿ ಅನ್ನತ್ತೆ. ನೋಡ್ದಾ, ಸತ್ಯ ಅಲ್ವಾ? ಯಾವುದ್ರ ಮೇಲೆ ನಿಮ್ಮ ನಂಬಿಕೆ? ಹಲೋ, ಯಾವುದ್ರ ಮೇಲೆ? ಅದಾದ್ಮೇಲೆ ನಾವು ನನ್ನ ಪ್ರೇಯರ್ಗೆ ಕರ್ಕೊಂಡು ಹೋಗ್ತಿದ್ರು. ಒಬ್ರು ಕಾರಲ್ಲಿ ಹೋಗ್ತಿದ್ವಿ. ಹೋಗುವಾಗ ಇಲ್ಲಿ ಮೈಸೂರು, ಎಲ್ಲಿ ಅಂತ ಹೇಳಲ್ಲ, ಬ್ರದರ್ ಬನ್ನಿ ಬ್ರದರ್, ಸರಿ ಅವ್ರ ಕಾರಲ್ಲಿ ಹೋದ್ವಿ. ಹೋಗುವಾಗ ಈ ಬೆಕ್ಕುಗಳು, ದೊಡ್ಡ ಬೆಕ್ಕು ಜಗಳ ಆಡ್ಕೊಂಡು ರಸ್ತೆಗೆ ಹಿಂಗೆ ಓಡೋಯ್ತು. ಅದು ದೊಡ್ಡ ಗಡವ ಬೆಕ್ಕು. ನಿಲ್ಸು ಅಂದರು ಅವ್ರ ಮಗನ್ನ. ನಾನು ಮುಂದೆನೇ ಕೂತಿದ್ದೇನೆ.
ನಿಲ್ಸು ಅಂದರು. ನಾನು ಹೇಳಿದೆ ಯಾಕೆ ಅಂತ. ನನಗೆ ಗೊತ್ತಾಗೋಯ್ತು, ಈ ಬೆಕ್ಕು ಅಡ್ಡ ಹೋಗಿದ್ದಕ್ಕೆ ಇವ್ರನ್ನ ಕಾರ್ ನಿಲ್ಲಿಸ್ತಾ ಇದ್ದಾರೆ. ನಾನು ಹೇಳಿದೆ ನಿಲ್ಲಿಸ್ಬೇಡ ಕಾರು, ಆ ರಸ್ತೆಯಲ್ಲಿ ಯಾರೂ ಇಲ್ಲ, ನಾವೇ ಹೋಗ್ಬೇಕೀಗ. ಅದಾದಮೇಲೆ ನಾನು ಹೋಗುವಾಗ ಮುಂದೆ ಹೋಗಿ ನಾನು ನಿಲ್ಲಿಸ್ದೆ. ಅಲ್ಲಿ ನಿಲ್ಲಿಸ್ಬಿಟ್ಟು ಅವ್ರಿಗೆ ಹೇಳಿದೆ, ನಾವು ಹೋಗ್ತಿರೋದು ಎಲ್ಲಿಗೆ? ನಿಮ್ಮ ಮನೆಗೆ ಪ್ರೇಯರ್. ಅಡ್ಡ ಹೋಗಿದ್ದು ಬೆಕ್ಕು, ಆ ಬೆಕ್ಕನ್ನ ಅಟ್ಟಿಸ್ಕೊ ಹೋಗಿದ್ದು ಇನ್ನೊಂದು ಬೆಕ್ಕು. ಈ ಬೆಕ್ಕು ಅಡ್ಡ ಹೋಯ್ತಲ್ಲ, ನಿಮ್ಗೆ ಏನಾಗ್ಬೋದು? ಅಯ್ಯೋ ಹೋಗ್ಬಾರ್ದು ಬ್ರದರ್, ಈಗ ಹೋಗ್ತೀವಿ, ಏನಾದ್ರು ಸಂಭವಿಸಿದರೆ ನೋಡೋಣ. ಸಂಭವಿಸ್ತಾ ಇದ್ರೆ ಏನು ಮಾಡ್ತೀರಿ ಅಂತ. ಕ್ರಿಶ್ಚಿಯನ್, ಅಪ್ಪಟ್ಟ ರೋಮನ್ ಕ್ಯಾಥಲಿಕ್ ಕ್ರಿಶ್ಚಿಯನ್, ಕೇಳ್ಕೊಳ್ರಿ, ಬೆಕ್ಕು ಅಡ್ಡ ಹೋಗಿದ್ದಕ್ಕೆ ನಿನಗೇನು ಸಂಭವಿಸ್ತದೆ? ನಾನು ಹೇಳಿದೆ ಕಾರ್ ಓಡಿಸು. ಮನೆ ಹೋಗಿ ಸೇರಿದ್ವಿ, ಪ್ರಾರ್ಥನೆ ಆಯಿತು, ಎಲ್ಲ ಆಯಿತು. ನಾನು ಕೇಳಿದೆ, ಯಾರು ಸತ್ತೋದ್ರಿ? ಕಾರ್ ಆಕ್ಸಿಡೆಂಟ್ ಆಯಿತಾ? ಏನಾದರೂ ಪ್ರಾಬ್ಲಮ್ ಆಯಿತಾ? ಇಲ್ಲ. ಪ್ರಿಯರೇ, ಯಾವಾಗ ನಿಮ್ಮ ಈ ಅಪನಂಬಿಕೆಗಳು, ಲೋಕದ ಮೂಢನಂಬಿಕೆಗಳು ಇರ್ತದೋ, ಯಾವ ಕಾರಣಕ್ಕೂ ನಿಮ್ಮ ಪ್ರಾರ್ಥನೆಗೆ ಉತ್ತರ ಇರೋಲ್ಲ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಇಲ್ಲಿ ಜ್ಞಾನಿಗಳು ದೇವರನ್ನು ಹುಡುಕಿಕೊಂಡು ಹೋಗಿ ಅಲ್ಲಿ ಯೆರೋದ್ ಅರಸನ ಮನೆಗೆ ಹೋದರು. ಕಾರಣಕ್ಕೆಂದರೆ ಅಲ್ಲಿ ಅರಸನು ಹುಟ್ಟಿದ್ದು ಎಲ್ಲಿ ಎಂಬುದಾಗಿ, ಆ ಜ್ಞಾನಿಗಳಿಗೆ ಅರಸನು ಹುಟ್ಟುತ್ತಾನೆ ಎಂಬುದಾಗಿ ಮೆಸೇಜ್ ಇದ್ದದ್ದು. ಅದಕ್ಕಾಗಿ ಅವರು ಹೋಗಿದ್ದು ಅರಸನ ಮನೆಗೆ, ರಾಜನ ಮನೆಗೆ. ಆಗ ರಾಜ ಹೇಳ್ತಾನೆ, ಏನಕ್ಕೆ ಬಂದಿದ್ದೀರಿ ನೀವು? ನಾವು ಒಂದು ಅರಸ ಹುಟ್ಟಿದ್ದಾನಲ್ಲ ಇಲ್ಲಿ, ನಮ್ಮ ಮನೇಲಿ ಯಾರು ಹುಟ್ಟಿಲ್ಲ. ಹಾಗಾದರೆ ಅರಸ ಹುಟ್ಟಿದ್ದಾನೆ ಎಂಬುದಾಗಿ ಪ್ರಾಫೆಸಿ ಇದೆಯಲ್ಲ? ಎಸ್, ಪ್ರಾಫೆಸಿ ಇದೆ. ಎಲ್ಲರನ್ನ ಕರೆಸಿದ್ರು, ಅರಸು ಹುಟ್ಟಬೇಕಾಯ್ತು. ಎಸ್, ಹೌದು ರಾಜರೇ, ಇಲ್ಲಿ ಅರಸರು ಹುಟ್ಟಿದ್ದಾರೆ. ಅವನಿಗೆ ಯಾವ ಅರಸ ಎಂಬುದಾಗಿ ಗೊತ್ತಾಗಲಿಲ್ಲ. ಪ್ರಿಯರೇ, ನಿಮಗೆ ನನಗೆ ಒಂದು ಮರಣ ಎಂಬುದಾಗಿದೆ, ಎಲ್ರಿಗೂ ಸಾವು ಎಂಬುದಾಗಿ ಪ್ರತಿಯೊಬ್ಬರಿಗಿದೆ. ಇದೆಯಾ? ಹಲೋ, ಹುಟ್ಟಿದ ಮೇಲೆ ಎಲ್ರಿಗೂ ಒಂದು ಸಾವಿದೆ, ಒಂದು ದಿನ ಇದೆ, ನಿಗದಿಪಡಿಸಿದಂಥ ದಿನ ಇದೆ. ಆ ನಿಗದಿಪಡಿಸಿದ ದಿನ ನಾವು ಸಾಯ್ಬೇಕೆಲ್ಲರೂ, ಸತ್ತೇ ಸಾಯ್ತೇವೆ. ಆ ಸಾವಿನೊಂದಿಗೆ ನನ್ನ ಅರಸನ ಸಾಮ್ರಾಜ್ಯಕ್ಕೆ ಕೊಂಡು ಹೋಗುವಂಥ ಒಂದು ದೈವಿಕ ಅರಸನನ್ನ ನೀನು ಅರಸು. ಲೋಕದ ಯಾವ ಒಂದು ರಾಜವಂಶ ಈ ಭೂಮಿಯಲ್ಲಿ ಮಾತ್ರವೇ, ಪರಲೋಕಕ್ಕೂ ಭೂಲೋಕಕ್ಕೂ ಒಂದು ಅರಸನಿದ್ದಾನೆ, ಆತನೇ ಯೇಸು ಕ್ರಿಸ್ತ. ಎಲ್ಲರೂ ಚಪ್ಪಾಳಿ ತಟ್ಟಿ ಕರ್ತನನ್ನು ಘನಪಡಿಸಿರಿ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ನಮ್ಮೆಲ್ಲರಿಗೂ ಒಂದು ಅರಸನಿದ್ದಾನೆ, ಆ ಅರಸನ್ನೇ ಯೇಸು ಕ್ರಿಸ್ತ. ಆ ಅರಸನನ್ನ ಈ ಲೋಕದ ರಾಜನ ಮನೆಗೆ ಹೋಗಿ ಜ್ಞಾನಿಗಳು ಕೇಳಿದ್ರು, ಅಪ್ಪ ಇಲ್ಲಿ ಒಂದು ಅರಸ ಹುಟ್ಟಬೇಕಾಗಿತ್ತಲ್ಲ. ಹೌದಾ? ನನಗೆ ಗೊತ್ತಿಲ್ಲ. ಅವರು ಆ ಅರಸನ, ಆ ಸಾಮ್ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ವ್ಯಕ್ತಿಯನ್ನ ಕರೆಸಿ ಆ ರಾಜನ ಕನ್ಫರ್ಮ್ ಮಾಡ್ತಾನೆ. ಕರೆಕ್ಟಾ ಇವ್ರು ಹೇಳೋದು? ಎಸ್, ಹೌದು ರಾಜರೇ, ಒಂದು ಅರಸ ಹುಟ್ಟಿದ್ದಾನೆ. ಅವನಿಗೆ ಓದಿ ಬ್ರದರ್ ವಾಕ್ಯ. ಇದನ್ನು ಕೇಳಿದೆ ಹೆರೋದರಸನು ಬಹಳ ತಳಮಳಗೊಂಡ. ನೋಡಿದ್ರ, ಒಂದು ವ್ಯಕ್ತಿ, ಸರಿಯಾಗಿ ಗಮನಿಸಿ, ಒಂದು ವ್ಯಕ್ತಿ ಅವರ ವ್ಯಕ್ತಿತ್ವವನ್ನ ನಷ್ಟಪಡಿಸ್ಕೊಂಡಾಗ ತಳಮಳಗೊಳ್ತಾನೆ. ಒಂದು ಕುಟುಂಬದಲ್ಲಿ ಒಂದು ಸಮಸ್ಯೆಗಳು ಬಂದಾಗ ತಳಮಳ ಆಗ್ತದೆ. ತಳಮಳ ಮೀನ್ಸ್ ಏನು ಗೊತ್ತಾ? ಹೇಳ್ರಿ ನೋಡೋಣ. ಹಲೋ, ಸ್ವಲ್ಪ ಬಾಯಿ ಬಿಚ್ಚಿ. ಚಳಿನಾ? ತಳಮಳ ಅಂದರೆ ಏನು? ಇಲ್ಲಿ ಹೆಂಗಸರೇ ಜಾಸ್ತಿ ಇದ್ದಾರೆ, ಹೆಂಗಸರಿಗೆ ತುಂಬ ತಳಮಳ ಆಗ್ತದೆ. ಹೇಳ್ರಿ, ಏನ್ ತಳಮಳ? ಭಯನ, ರೋಷ, ಆಮೇಲೆ ಕರೆಕ್ಟ್ ನಾನು ಹೇಳ್ತೀನಿ ಕೇಳ್ರಿ. ನೀವೆಲ್ಲ ಒಳ್ಳೆ ಡ್ರೆಸ್ ಮಾಡಿ, ಗೋಲ್ಡೆಲ್ಲ ಹಾಕಿ, ಮ್ಯಾಚಿಂಗ್ ಆಭರಣಗಳು, ಮ್ಯಾಚಿಂಗ್ ಲಿಪ್ಸ್ಟಿಕ್ ಗಿಪ್ಸ್ಟಿಕ್ ಏನೇನಿದೆ ಎಲ್ಲ ಹಾಕ್ಕೊಂಡು
ಯಾವುದೋ ಒಂದು ಫಂಕ್ಷನ್ಗೆ ಬಂದ್ರಿ, ಬಂದ ಮೇಲೆ ಅಲ್ಲಿ ನಿಮ್ಮನ್ನು ನೋಡಿದವರು ನಿಮ್ಮ ಕ್ಲೋಸ್ ಫ್ರೆಂಡ್ ಜೊತೆ ಇನ್ನೊಂದು ಅವ್ರ ಫ್ರೆಂಡ್ ಎಲ್ಲ ಕೂತ್ ಮಾತಾಡಿದ್ರಿ, ಸೆಕೆಂಡ್ ಎಲ್ಲ ಮಾಡಿದ್ರಿ. ನಿಮ್ಮ ಫ್ರೆಂಡ್ ಹೇಳಿದ್ರು, ಅವ್ರ ಫ್ರೆಂಡ್ ಎಲ್ಲ ಇದ್ದರು ಕೂತ್ ಮಾತಾಡುವಾಗ, ಏನೇ ನೀನು ಎಲ್ಲ ಕರೆಕ್ಟ್ ಕಣೆ, ನೀನು ಬ್ಲೌಸ್ ಯಾಕೆ ಹಿಂಗೆ ಹೊಲ್ದಿಯಾರೆ? ನಂಬರ್ 1, ಬ್ಲೌಸ್ ಯಾಕೆ ಲೇ, ಯಾಕೆ ತಲೆ ಈ ಥರ ಬಾಚಿದೀಯಾ? ಸೆಕೆಂಡ್, ತಲೆ ಯಾಕೆ ಈ ಥರ ಬಾಚಿದ್ಯಾ? ಅದಾದಮೇಲೆ ಲೇ, ನನ್ನ ಜೊತೆ ಯಾವಾಗ ಕಾಲೇಜೆಲ್ಲ ಓದುವಾಗ ಅಷ್ಟು ಕೂದಲಿತ್ತಲ್ಲ, ಏನೇ ಆಗೋಯ್ತು? 3ನೇ ಪಾಯಿಂಟ್, ಫಸ್ಟು ಬ್ಲೌಸ್, ಸೆಕೆಂಡ್ ತಲೆ ಯಾಕೆ ಹಿಂಗೆ ಬಾಚಿದ್ಯಾ, ಥರ್ಡ್ ಕೂದಲು ಯಾಕೆ ಹಿಂಗಾಗೋಯ್ತು? ಏನಾಗ್ಬೋದಾಗ ಅವಳು ಕನ್ನಡಿ ಮುಂದೆ ನಿಂತು, ನೀವೇ ಅಂದ್ಕೊಳ್ರಿ, ಡ್ರೆಸ್ ಎಲ್ಲ ಮಾಡಿ, ಮೇಕಪ್ ಎಲ್ಲ ಮಾಡಿ, ಲಿಪ್ಸ್ಟಿಕ್ ಎಲ್ಲ ಹಾಕಿ, ನಿಮಗೆ ಇಷ್ಟವಾದಂಥ ಡ್ರೆಸ್ ಗಿಸ್ಸೆಲ್ಲ ಹಾಕಿ, ಆ ಬ್ಲೌಸ್ ಹೆಂಗಿದೆಯೋ ನೀವೇ ಹೊಲ್ಸಿದ್ದು ಎಲ್ಲ ಚೆನ್ನಾಗಿದೆ ಅಂದ್ಕೊಂಡು ಕನ್ನಡಿ ಮುಂದೆ ತಿರುಗಿ ಎಲ್ಲರನ್ನೂ ಕೇಳ್ಕೊಂಡು ಹೊರಗೆ ಬಂದಿದ್ದು. ನಿಮ್ಮ ಫ್ರೆಂಡ್ಸಲ್ಲಿ ಗುರುತಿಸಿ ನಿಮ್ಮನ್ನ ಈ 3 ಪ್ರಶ್ನೆ ಕೇಳಿದಾಗ ಏನಾಯ್ತು? ಅಲೋ, ಅದೇ ತಳಮಳ. ಆ ಫಂಕ್ಷನಲ್ಲಿ ನೀವು ಯಾರು ನೆಟ್ಟಿಗೆ ಊಟ ಮಾಡಿರಲ್ಲ, ಪ್ಲಸ್ ನಿಮ್ಮ ಗಂಡನಿಗೆ ಇದನ್ನು ಒಪ್ಪಿಸದೆ, ಇಲ್ಲ ನಿಮ್ಮ ಇನ್ನೊಬ್ರು ನಿಮ್ಮ ಅಕ್ಕ ತಂಗಿದು ಯಾರಾದರೂ ಬಂದವರಿಗೆ ಅವರು ಒಪ್ಪಿಸದೆ, ಬ್ಲೌಸ್ ಏನೇ ಆಗಿದೆ ನಂದು, ಅದಾದಮೇಲೆ ನನ್ನ ಕೂದಲು ಸರಿಗೆ ಬಾಚಿಲ್ವಾ, ಅದಾದಮೇಲೆ ಕೂದಲು ಉದುರೋಗಿದ್ದು ಗೊತ್ತು ಅವರಿಗೆ. ಆದರೆ ಇದು 3 ಈ ಅವರ ಫ್ರೆಂಡ್ ಹೇಳಿದ ಮೇಲೆ ಅವಳ ಮನಸ್ಸು ಒಳ್ಳೆಯ ಮನಸ್ಥಿತಿ ಬಂದು ಈಚೆ ಬಂದು ಫಂಕ್ಷನ್ಗೆ ಬಂದ ಮೇಲೆ, ಫಂಕ್ಷನಿಂದ ಮನೆಗೆ ಎಗೈನ್ ಹೋಗುವಾಗ ಅವಳ ಮನಸ್ಸು ತಳಮಳ. ಅರ್ಥ ಆಯ್ತಾ? ಇದೇ ರೀತಿಯಲ್ಲಿ ನಿಮ್ಮ ಜೀವಿತದಲ್ಲಿ ದಿನಂಪ್ರತಿ ಅನೇಕ ತಳಮಳ, ಗಂಡ ಹೆಂಡತಿಯ ಮಧ್ಯೆ ಸಂಭಾಷಣೆಗಳು, ಅತ್ತೆ ಮಾವ, ಅತ್ತೆ ಸೊಸೆ, ಮಾವ ಅಳಿಯ, ಈ ರೀತಿ ನಿಮ್ಮ ಕುಟುಂಬಗಳಲ್ಲಿ ನಿಮ್ಮ ಅಕ್ಕಪಕ್ಕದ ಮನೆಯವರು, ನಿಮ್ಮ ಫ್ರೆಂಡ್ಸ್, ನಿಮ್ಮ ಅಕ್ಕಪಕ್ಕ ಸ್ನೇಹಿತರು, ಹಿತೈಷಿಗಳು, ಶತ್ರುಗಳು, ಯಾರೆಲ್ಲ ನಿಮ್ಮ ಜೀವಿತದಲ್ಲಿ ನಿಮ್ಮ ದಿನಂಪ್ರತಿ ನೀವು ಯಾರ ಜೊತೆಯಲ್ಲಿ ಮಾತನಾಡಿ, ಯಾರ ಜೊತೆಯಲ್ಲಿ ನಿಮ್ಮ ಸಹವಾಸಗಳಿದೆಯೋ ಅಲ್ಲಿ ನಿಮ್ಮ ಬಗ್ಗೆ, ನಿಮ್ಮ ಕುಟುಂಬದ ಬಗ್ಗೆ ಏನಾದರೂ ಅಲ್ಲಿ ಒಂದು ವಿಷಯ ಬಂದಾಗ ನೀವು ತಳಮಳಗೊಳ್ಳುವಂಥದ್ದು ಈ ರೀತಿ. ಅದೇ ರೀತಿಯಲ್ಲಿ ಇಲ್ಲಿ ಒಂದು ಅರಸ, ಲೋಕದ ಅರಸನು ತಳಮಳಗೊಂಡ. ಕಾರಣಕ್ಕೆ ನಾನು ರಾಜ್ಯನಾಗಿದ್ದೇನೆ, ನನ್ನ ರಾಜ್ಯ ಸ್ಥಾನದಲ್ಲಿ ನನ್ನ ಊರಿನಲ್ಲಿ ಇನ್ನೊಂದು ರಾಜ್ಯ ಹುಟ್ಟಿದ್ದಾನ. ಪ್ರಿಯ ಸಹೋದರ, ಪ್ರಿಯ ಸಹೋದರಿಯರೇ, 2026 ಆರಂಭದ ದಿನ, ಈ ವರ್ಷದ ಕೊನೆ 2025 ಅಲ್ಲಿ ಲಾಸ್ಟ್ ಆರಾಧನೆ ಪ್ರಾರ್ಥನೆ ಮಾಡುವಾಗ ದೇವರಲ್ಲಿ ಕೇಳ್ತೇನೆ, ಸ್ವಾಮಿ ಮೆಸೇಜ್ಗಳು ಕೊಡ್ರಿ ಅಂತ. ಅನೇಕ ಯುವಕ ಜನ ಸಾಯ್ಲಿಕ್ಕಿದ್ದಾರೆ, ಯೂತ್ಸ್. ಅವತ್ತು ಕ್ರಿಸ್ಮಸ್ ನೈಟ್ ಪತ್ರಿಕೆಯಲ್ಲಿ ನೀವು ನೋಡಿರ್ಬೋದು, ಟಿವಿಯಲ್ಲಿ ನೋಡಿರ್ಬೋದು, ಮೈಸೂರಿನ ಕೆಥಿಡ್ರಲಲ್ಲಿ ಪ್ರಧಾನ ದೇವಾಲಯ ಅಲ್ಲಿ ನನಗೆ ನನ್ನ ಕೊಲೀಗ್ ಅವರು ಆಗಿದ್ದರು, ಅವರ ಕುಟುಂಬದವರೇ, ಒಂದು ಹುಡುಗ 23 ವರ್ಷ, ಅವನು ರಾತ್ರಿ ಮಾಸ್ ಮುಗಿಸಿ ತಾಯಿ ಬೆಳೆದ್ರೆ ಬೇಡ ಸ್ಟ್ರೈಟ್ ಮನೆಗೆ ಹೋಗೋಣ, ಫ್ರೆಂಡ್ಸ್ ಜೊತೆ ಹೋಗಿ GRS ಪಾರ್ಕ್ ಹತ್ರ 3 ಜನ ತ್ರಿಬಲ್ ಹೋಗಿದ್ದಾರೆ, ಕುಡಿದೇನೋ ಗೊತ್ತಿಲ್ಲ, ಹೋಗಿ ಹೊಡೆದು ಸ್ಪಾಟಲ್ಲಿ ಔಟ್. ಕ್ರಿಸ್ಮಸ್ ನೈಟ್ ಮಾಸ್ ಮುಗಿಸಿ ಸಾವು. ಅದೇ ರೀತಿಯಲ್ಲಿ ಪತ್ರಿಕೆಯಲ್ಲಿ ನೋಡ್ರಿ, ಡ್ರಗ್ಸ್ಗಳನ್ನು ತೆಗೆದುಕೊಂಡಂಥ ಲಾಸ್ಟ್ ಇಯರ್ಗೂ ಈ ವರ್ಷಕ್ಕೂ ಅಂದರೆ 24-25 ಡ್ರಗ್ಸ್ 100ಕ್ಕೆ
20-25% ಮಾತ್ರ ತಗೊಳ್ತಾ ಇಲ್ಲ. ಬಾಕಿ 70% ಯೂತ್ಸ್, ಹುಡುಗರು, ಅದರಲ್ಲಿ ಎಸ್ಪೆಷಲಿ 40-45% ಹುಡುಗಿಯರು ಡ್ರಗ್ಸ್ ಅನ್ನು ತಗೊಳ್ಳುವಂಥ ಕಾರ್ಯ. ನಾನು ಹೇಳ್ತಾ ಇಲ್ಲ, ಮಾಧ್ಯಮಗಳು. ಬ್ಯಾಂಗ್ಳೂರಲ್ಲಿ ನೋಡಿರ್ಬೋದು, ನೀವು ಪತ್ರಿಕೆಯಲ್ಲಿ ನೋಡಿರ್ಬೋದು, TV ನ್ಯೂಸಲ್ಲಿ ನೋಡಿರ್ಬೋದು. 31st ನೈಟ್ ಹುಡುಗರು ಕುಡಿದು ತೂರಾಡ, ಅದು ಬೇಟ್ರಿ, ಹುಡುಗರು ಪರವಾಗಿಲ್ಲ, ಹುಡುಗಿಯರು ನೋಡಿದಿರಾ? ನ್ಯೂಸ್ ನೋಡಿದಿರಾ? ಹಲೋ, ನೋಡಿದಿರಾ? ಹುಡುಗಿಯರು ತೂರಾಡಿ ಕುಡಿದು ಮತ್ತನಾಗಿ. ದೇವನ ವಾಕ್ಯ ಹೇಳ್ತದೆ, ಲೋಕದಲ್ಲಿ ನಿನ್ನನ್ನು ಪಾಪವು ನಿನ್ನನ್ನು ಸಾವಿಗೆ ಕೊಂಡೋಗ್ತದೆ ಎಂಬುದಾಗಿ ಮರಿಬೇಡ. ಸಾವಿಗೆ ಕೊಂಡೋಗ್ತದೆ ಎಂಬುದಾಗಿ. ನಿನ್ನಲ್ಲಿ ದೇವನ ಚಿತ್ತಕ್ಕೆ ನೀನು ಬಿಟ್ಟು ಕೊಟ್ಟಾಗ ನಿನ್ನ ಆತ್ಮವು, ಶರೀರವು, ನಿನ್ನ ಮನಸ್ಸು ದೇವನ ಪ್ರಸನ್ನತೆಯಲ್ಲಿ ಇರಬೇಕು. ನಿನ್ನ ಯಾವ ಆಲೋಚನೆಯೋ ದುಷ್ಟ ಆಲೋಚನೆ ಇಲ್ಲದೆ ನೀ ಈ ಲೋಕದಲ್ಲಿ ಬದುಕುವಾಗ ನಿನ್ನನ್ನು ದೇವನು ಒಂದೊಂದು ಕ್ಷಣವು ನಿನಗೆ ಕೇಳಿದೆಲ್ಲವನ್ನ ನೆರವೇರಿಸಿ ಕೊಡುವಂಥವನೇ ಯೇಸು ಸ್ವಾಮಿ. ಆತನಲ್ಲಿ ವಿಶ್ವಾಸ ಇಡ್ರಿ. ಬಂದಂತ ನೀವು, ಅಯ್ಯೋ ನನಗೆ ಕೇಳಿದ್ದು ಇದು ಆಗ್ಲಿಲ್ವಲ್ಲ, ಆಗ್ಲಿಲ್ಲ ಎಂಬುದಾಗಿ ದುಃಖ ಪಡಬೇಡ್ರಿ. 2011 ನನಗೆ 2011 ಪ್ರಾಫಸಿ ಗೋವಾದಲ್ಲಿ ಕೊಟ್ಟಿದ್ದ ಮನೆ ಯಾವಾಗ? 2025 ನನ್ನ ಹೆಂಡತಿಯ ಹೆಸರಲ್ಲಿದ್ದಂಥ ನನ್ನ ಈ ಸೈಟ್ ನನ್ನ ಹೆಂಡತಿ ಸತ್ತ ಮೇಲೆ ನನ್ನ ಮಗಳಿಗೆ ಮಾಡಿದೆ. ಲಿಸನ್, ಅವತ್ತು ಪ್ರಾಫಸಿ ದೇವನ ಆ ವಾಕ್ಯ, ಸ್ಟೆಫಿಗೆ ಮನೆ ಕೊಡ್ತೀನಿ ಎಂಬುದಾಗಿ ಆಕೆ ಹೆಸರಲ್ಲಿ ನಾನು ಮಾಡಿದೆ. ಯಾಕಂದ್ರೆ ನನ್ನ ಹೆಂಡತಿ ತೀರೋದ್ಲಲ್ಲ ಎಂಬುದಾಗಿ ನನ್ನ ಮಗಳ ಹೆಸರಿಗೆ ಮಾಡಿದೆ. 2025 ಸ್ಟೆಫಿ ಹೆಸರಲ್ಲಾದಂಥ ಮನೆ ಅದು ಇನಾಗ್ರೇಷನ್ ಆಗಿತ್ತು. ಆಗ ಪ್ರಾಫಸಿಯಲ್ಲಿ, ಗೋವಾದಲ್ಲಿ ಪ್ರಾಫಸಿ ಹೇಳಿದ್ದಂಥ 2011 ಪ್ರಾಫಸಿ ಹೇಳಿದ್ದು ನನಗೆ ಎಷ್ಟು ವರ್ಷ ಆಯಿತು? 2011 to 25 ಎಷ್ಟು ವರ್ಷ ಆಯಿತು? ಎಷ್ಟು ವರ್ಷ? 14, 15, 16, 16 ವರ್ಷಗಳ ಕಾಲ ಆ ಪ್ರಾಫಸಿ. ಅಬ್ರಾಹ್ಮನಿಗೆ 75 ವಯಸ್ಸಲ್ಲಿ ಮಕ್ಕಳು ಕೊಡ್ತೀನಿ ಅಂತ ಹೇಳಿದರು, ಕೊಡ್ಲಿಲ್ಲ. ಅಗೈನ್ ಒಂದು ದರ್ಶನ ಆಗಿ ನಿನಗೆ ಪುತ್ರ ಸಂತಾನ ಭಾಗ್ಯ ಇದೆ ಎಂಬುದಾಗಿ ಹೇಳಿದರು, ಕೊಡ್ಲಿಲ್ಲ. ಅಗೈನ್ ಒಂದು ಪ್ರಾಫಸಿ, 100 ವರ್ಷದಲ್ಲೇ ನಿನ್ನನ್ನು ಪರೀಕ್ಷಿಸ್ತಾರೆ. ಇವತ್ತು ಒಂದು ಅಮ್ಮ ನನಗೆ ಫೋನ್ ಮಾಡಿ, ಬ್ರದರ್ ನಾನು ವಿಟ್ನೆಸ್ ಹೇಳಬೇಕೆಂಬುದಾಗಿ. ನಾನು ಹೇಳಿದೆ, ಬನ್ನಿರಿ, ಈಗ ನನ್ನ ಮನೆಯಲ್ಲೂ ಸ್ಟುಡಿಯೋ ಮಾಡ್ತಾ ಇದ್ದಾನೆ, ನೀವು ವಿಟ್ನೆಸ್ ಕೊಡೋರು ನೀವು ಅಲ್ಲಿಗೆ ಬರ್ಬೋದು, ನನ್ನ ಚರ್ಚ್ಗೂ ಬನ್ನಿರಿ. ನೀವು ಮನೆಗೆ ಬಂದರೆ ವಿಟ್ನೆಸ್ ಅದು ಇಡೀ ಎಲ್ಲೆಲ್ಲ ನಮ್ಮದು ಮೆಸೇಜ್ ಹೋಗ್ತದೋ, ನಮ್ಮದು ಬ್ರಾಡ್ಕಾಸ್ಟ್ ಆಗ್ತದೋ, ಮೊಬೈಲ್ ಮೂಲಕ ನಿಮ್ಮದು ವಿಟ್ನೆಸ್ ಹೋಗ್ತದೆ, ಮನೆಗೆ ಬನ್ನಿರಿ ಅಂತ ಹೇಳಿದ್ದಾರೆ. ಅವರಿಗೆ ಲಾಸ್ಟ್ 2 years ನಾವು ತಟ್ಟುಕೊಪ್ಪೆಯಲ್ಲಿ ಧ್ಯಾನ ಕೊಟ್ಟಿದ್ವಿ. ಆಗ ಬ್ಲೆಸ್ ಮಾಡುವಾಗ ಆ ಎಮ್ಮನಿಗೆ ಮದುವೆಯಾಗಿ 9ರಿಂದ 10 ವರ್ಷಗಳ ಕಾಲ ಮಕ್ಕಳೇ ಇಲ್ಲ. ಅವರು ಭಯಂಕರ ದುಡ್ಡು ಖರ್ಚು ಮಾಡಿದ್ದಾರೆ, ಮಕ್ಕಳಾಗಲಿಲ್ಲ. ಅದಾದಮೇಲೆ ಧ್ಯಾನ ಇತ್ತು, ಧ್ಯಾನದಲ್ಲಿ ಭಾಗವಹಿಸಿದ್ರು. ಅದಾದಮೇಲೆ ಬ್ಲೆಸ್ಸಿಂಗ್ ಮಾಡುವಾಗ ಅಲ್ಲಿ ಅವರಿಗೆ, ಬ್ರದರ್ ನೀವು ಹೇಳಿದ್ರಿ ಚೆನ್ನಾಗಿ ಪ್ರಾರ್ಥನೆ ಮಾಡಿಕೊಳ್ರಿ, ನಿಮಗೆ ಪುತ್ರ ಸಂತಾನ ಭಾಗ್ಯ ದೇವರು ಅನುಗ್ರಹಿಸ್ತಿದ್ದಾರೆ ಎಂಬುದಾಗಿ. ನಾನು ಬ್ರದರ್ ನಿಮ್ಮ ಹತ್ರ ಮಕ್ಕಳಾಗಲಿಲ್ಲ ಅಂತ ಹೇಳಲಿಲ್ಲ, ನಮಗೆ ಮದುವೆಯಾಗಿ 10 ವರ್ಷ ಆಯಿತು. ಮದುವೆಯಾಗಿ ನಾವು ಅನೇಕ ರೀತಿಯಲ್ಲಿ ಖರ್ಚು ಮಾಡಿದ್ದು ಹೊರತು ನಾನು ಯಾರಿಗೂ ನಿಮ್ಮಲ್ಲಿ ಹೇಳಿಲ್ಲ. ಇಲ್ಲಿ ಬಂದ ಧ್ಯಾನಾರ್ಥಿಗಳಲ್ಲೂ ನಾವು ಯಾವುದೇ ಕಾರಣಕ್ಕೆ ನನಗಾಗಿ ಪ್ರಾರ್ಥಿಸಿ ಎಂಬುದಾಗಿ ಕೇಳಿಲ್ಲ. ಬದಲಾಗಿ ನನ್ನ ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥಿಸಿದ ಮೇಲೆ ಈ ಪ್ರಾಫಸಿಯಲ್ಲಿ ಹೇಳಿದ್ರಿ, ನಿನಗೆ ಬರೋ ವರ್ಷ ಇಷ್ಟೊತ್ತಲ್ಲಿ ಮಗು ಇರುತ್ತೆ ನಿನ್ನ ಕೈಯಲ್ಲಿ ಎಂಬುದಾಗಿ. ನಾನು ಆಶ್ಚರ್ಯಪಟ್ಟೆ. ನಾನು ನಿಮ್ಮನ್ನು ನೋಡಿದೆ, ನಾವು ಕಷ್ಟಪಟ್ಟು 10 ವರ್ಷ ಆಯಿತು, ನಾವು ಎಷ್ಟು ಖರ್ಚು ಮಾಡಿದ್ದೀವಿ, ನಮಗೆ ಮಕ್ಕಳಾಗಿಲ್ಲ. ಬ್ರದರು ಬರೋ ವರ್ಷ ನಿನ್ನ ಕೈಯಲ್ಲಿ ಮಗು ಇರುತ್ತಲ್ಲ ಎಂಬುದಾಗಿ ಹೇಳಿದ್ರಲ್ಲ. ನಾನು ಹೇಳಿದೆ, ನಂಬ್ತೀಯ ಎಂಬುದಾಗಿ. ಬ್ರದರ್ ನಾನು ನಂಬ್ತೇನೆ ಎಂಬುದಾಗಿ. ಆವತ್ತಿಂದ ನಾನು ಇದನ್ನು ಕೋಟ್ ಮಾಡಿ ಪ್ರೇಯರ್ ಮಾಡಿದೆ. ಬ್ರದರ್, ಒಂದು ಗಂಡು ಮಗು ಇದೋ ನನಗೆ ಕಳೆದ 2 ತಿಂಗಳೋ 1 ತಿಂಗಳಲ್ಲೋ ಮಗುವಿಗೆ ನಾಮಕರಣ ಆಯಿತು ಎಂಬುದಾಗಿ ಹೇಳಿದರು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ.
ಹಾಲೆಲೂಯ. ಪ್ರಿಯರೇ, ದೇವನ ವಾಕ್ಯ ಹೇಳ್ತದೆ, ಏಸು ಕ್ರಿಸ್ತನಲ್ಲಿ ಯಾರು ವಿಶ್ವಾಸ ಇಡ್ತಿರೋ ಆ ವಿಶ್ವಾಸಕ್ಕೆ ಯಾವ ಕಾರಣಕ್ಕೂ ಭಂಗ ಇಲ್ಲ.